ಹಲೋ, ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್, ದಯವಿಟ್ಟು ತಮ್ಮ ಮೊಬೈಲ್ ಸೈಲೆಂಟ್ ಮೋಡ್ ಹಾಕಿ. ರಿಕ್ವೆಸ್ಟ್ ನಾನು ಮಾಡ್ಕೊತಾ ಇದ್ದೀನಿ. ಬರೋರು ಇದ್ದಾರೆ, ಹೌದು, ಖಂಡಿತವಾಗ್ಲೂ ಬರೋರು ಇದ್ದಾರೆ. ನಾವು 10:30 ಅಂತ ಹೇಳಿದ್ವಿ, ಅದಕ್ಕೆ. ಬಟ್ ಇದು ಸೆಟ್ಲ್ ಆಗಕ್ಕೆ ಒಂದು ಟೈಮ್ ಬೇಕಲ್ಲ, ಅದು ಸೆಟ್ಲ್ ಆಗೋಕ್ಕೋಸ್ಕರ ಅಷ್ಟೇನೆ. ಇನ್ನು ಕಾರ್ಯಕ್ರಮ ಶುರುವಾಗಿಲ್ಲ. ಅಷ್ಟೊತ್ತಿಗೆ ನಾವು ನಮ್ಮ ಗುರುಗಳನ್ನ ಕಣ್ತುಂಬಿಸ್ಕೋಬಹುದು. ಎಲ್ಲರೂ ಇಲ್ಲಿ ಸೇರಿದ್ದಾರೆ, ಒಂದೇ ವೇದಿಕೆಯಲ್ಲಿ ಸೇರಿದ್ದಾರೆ. ನಾವು ಒಂದ್ ಸ್ವಲ್ಪ ಕಣ್ತುಂಬಿಸ್ಕೊಂಡು ಈ ಕಾರ್ಯಕ್ರಮನ ಶುರು ಹಚ್ಕೊಳ್ಳೋಣ. ಆಮೇಲೆ ಅಂದ್ರೆ ನಾವೊಂದು ಲೆಕ್ಕ ಹಾಕೊಂಡ್ರೆ ಇವತ್ತಿನ ಹೇಳಲಿಕ್ಕಾಗಲ್ಲ, ಅನುಭವಿಸ್ಬೇಕಷ್ಟೇನೆ. ಪರ್ಟಿಕ್ಯುಲರ್ಲಿ ನಮ್ಮ ಪುಟಾಣಿಗಳಿಗೆ, ಅದೇ ತರ ನಮ್ಮ ಗುರುಗಳು, ಟೀಚರ್ಸ್ ಎಲ್ಲರೂ ಅಷ್ಟು ಎಂಕರೇಜ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಅದೇ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಅಷ್ಟೇ ಹೊರತು ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ. ತುಂಬಾನೇ ಖುಷಿ ಆಗ್ತಾ ಇದೆ. ಪಾಪ ನಮ್ಮ ಟೀಚರ್ಸ್ ಅನ್ಕೊಂಡಿರ್ತಾರೆ, ಏನಪ್ಪ ಇದು NMS ಪುಟಾಣಿ ಪ್ರಪಂಚ, ಏನೋ ಪುಟಾಣಿಗಳು ಕರೀತಾ ಇದ್ದಾರೆ ಹಾಗೆ ಹೀಗೆ ಅಂತ. ಇಲ್ಲಿ ಬಂದು ನೋಡಿದ್ರೆ ನಾವೆಲ್ಲ ಸೀನಿಯರ್ ಸಿಟಿಸನ್ಸ್ ಅನ್ಕೊಳ್ತಾರೆ. ಮಿಸ್ ಆಗ್ಬಿಟ್ವಾ, ನಾವೆಲ್ಲರ ಮಿಸ್ ಆಗ್ಬಿಟ್ವಾ? ಕೆಲವರೆಲ್ಲ ಹೆಚ್ಚು ಕಡಿಮೆ ಆಗ್ಲೇ ಸೀನಿಯರ್ ಸಿಟಿಸನ್ಗೆ ಅಪ್ಲಿಕೇಶನ್ ಹಾಕಿದಂಗಿದೆ. ಕೆಲವರೆಲ್ಲ BRS ತಗೊಂಡು ಸ್ವಲ್ಪ ಒಂಥರ ತಪ್ಪಿಬಿಟ್ಟು ಚೆನ್ನಾಗಿದ್ದಾರೆ ಹಾಗೆ ಅಂತ ಅವರು ಇಲ್ಲ. ನಾವೆಲ್ಲ ಪುಟಾಣಿಗಳನ್ನು ಮನಸ್ಸಲ್ಲಿ ಪುಟಾಣಿಗಳು. ಅದೇ ರೀತಿ ಒಂದು ಇದಕ್ಕೆ ಫಸ್ಟ್ ನಾನು ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಟೀಚರ್ಗಳಿಗೆ, ಎಲ್ರಿಗೂ. ನಾನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ, ನಮ್ಮ ಕಾರ್ಯಕ್ರಮ ಶುರು ಮಾಡೋಣ. ಮೊದಲಿಗೆ ನಮ್ಮ KS ಟೀಚರ್ ಅವರಿಂದ ಒಂದು ಗಣಪತಿ ಪ್ರಾರ್ಥನೆ. ತುಂಬಾ ಸಂತೋಷವಾಗಿದೆ. ಇವು ವಿದ್ಯಾರ್ಥಿಗಳೆಲ್ಲ ಈಗ, ಆದ್ರೆ ನೋಡಿದ್ರೆ ಕೆಲವರು ಮಾತ್ರ ಗೊತ್ತಿದ್ದಾರೆ, ಕೆಲವರು ಮಾತ್ರ ಗೊತ್ತಾಗಲ್ಲ. ಯಾಕೆಂದ್ರೆ ನಿಮಗೂ ಏಜ್ ಆಗ್ತಾ ಇದೆ, ನಮಗೂ ಏಜ್ ಆಗ್ಬಿಟ್ಟಿದೆ. ಅದರಿಂದ ಎಷ್ಟು ಸಂತೋಷವಾಗಿದೆ ಅಂದ್ರೆ ಇಷ್ಟಕ್ಕೆಲ್ಲ ಕಾರಣ ಇವರು ಅವರು ಈಕ್ವಲಿ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಅವತ್ತಿನ ದಿವಸ ಒಂದ್ ನಿಮಿಷ ನಾವು ಅವತ್ತಿನ ದಿವಸ ಏನ್ ಪುಟಾಣಿಗಳು ಇವತ್ತು ಹಾಗೆ ಸರ್, ನಾವು ದಯವಿಟ್ಟು ನಮ್ಮನ್ನ ನೀವು ಏಕವಚನದಲ್ಲೇ ಕರಿಬೇಕು, ಯಾರು ಬಹುವಚನ ಉಪಯೋಗಿಸ್ಬೇಡಿ. ನಾವ್ ಯಾವತ್ತೂ ಅಷ್ಟು ದೊಡ್ಡವರಾಗ್ಲಿಕ್ಕೆ ಇಷ್ಟಪಡೋದಿಲ್ಲ. ನಾವ್ ಏನೇ ಇರ್ಬೋದು, ಆದ್ರೆ ಇವತ್ತು ಆ ಪುಟಾಣಿಗಳೇ ನಿಮ್ಮಲ್ಲಿ ಒಂದು ಪ್ಲೀಸ್ ರಿಕ್ವೆಸ್ಟ್, ನಮ್ಮನ್ನ ಏಕವಚನದಲ್ಲೇ ಸಂಬೋಧಿಸಿ. ನಿಮ್ಮನ್ನ ಎಷ್ಟೋ ಹೊಡೆದಿರ್ಬೋದು, ಬೈದಿರ್ಬೋದು, ಅಥವಾ ಬುದ್ಧಿ ಹೇಳಿರ್ಬೋದು, ತಂದೆ ತಾಯಿಗಳನ್ನ ಕರೆಸಿ ಹೀಗೆ ಮಾಡ್ತಾನೆ ಹಾಗೆ ಮಾಡ್ತಾನೆ ಅಂತ ಹೇಳಿರ್ಬೋದು. ಅದೆಲ್ಲ ನಿಮ್ಮ ಒಳ್ಳೇದಕ್ಕೆ ನಾವು ಹೇಳಿದ್ವಿ ಹೊರತು ನಿಮ್ಮ ವಿದ್ಯಾರ್ಥಿಗಳ ಮೇಲೆ ದ್ವೇಷನೇ ಇಲ್ಲ ನನಗೆ ಅಂತ ನಾನು ಅನ್ಕೋತೀನಿ. ಇಷ್ಟು ಸಂತೋಷ ಗೌರ್ಮೆಂಟಿಂದ ಕೊಡ್ತಾರೆ, ಸನ್ಮಾನ ಮಾಡ್ತಾರೆ, ಶಾಲಾ ಒದಿಸ್ತಾರೆ, ಎಲ್ಲ ಮಾಡ್ತಾರೆ. ಅದಕ್ಕಿಂತ ನೀವು ಅಭಿಮಾನ ಇಟ್ಟು ನಮ್ಮನ್ನು ಕರೆದಿದ್ದೀರಲ್ಲ, ಇದು ನಾವು
ನಾವು ಮರೆಯುವ ಹಾಗಿಲ್ಲ. ಅದೆಲ್ಲ ಏನು ಹಾರ ಎಲ್ಲ ಇದಾಗೋಗ್ಬಿಡುತ್ತೆ, ಫೋಟೋ ಎಲ್ಲೋ ಹಾಕಿರ್ತಾರೆ, ಆ ಫೋಟೋ ನಾವು ಹೋದ್ಮೇಲೆ ಆ ಫೋಟೋನ ಎಸಿತಾರೆ ಅರ್ಥಾಗ ಅದು ಯಾತಕ್ಕೆ ಬೇಕು ಅಂತ. ಆದರೆ ಈ ಸಂದರ್ಭ ಆಗಲ್ಲ. ತುಂಬ ಸಂತೋಷ ಆಗ್ಬಿಟ್ಟಿದೆ. ಅದರಿಂದ ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಇದೆ ಶುರು ಮಾಡ್ತೇವೆ ಕಾರ್ಯಕ್ರಮ. ಆಮೇಲೆ ನಂತರ ಕಾರ್ಯಕ್ರಮ ಸ್ಪೆಷಲ್ ಆಗಿದೆ, ಎಲ್ಲ ಟೀಚರ್ಸ್ಗೂ ಮಾತಾಡಬೇಕು. ಪ್ರಾರ್ಥನೆ ಶುರು ಮಾಡೋಣ. ಈಗ ಗಣೇಶನ ಒಂದು ಧ್ಯಾನ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡ್ತೀನಿ. ಉಮಾ ಮಹೇಶನ ಕುಮಾರ ನಿನ್ನ ಸರಿ ಸಮಾನರಯ್ಯ. ಉಮಾ ಮಹೇಶನ ಕುಮಾರ ನಿನ್ನ ಸರಿ ಸಮಾನರಯ್ಯ. ಕುಮಾರ ಶಕ್ತನಿ ಸಮಸ್ತ ಸುರಗಣ, ಕುಮಾರ ಶಕ್ತನಿ ಸಮಸ್ತ ಸುರಗಣ, ರಮಿಸಿ ನಿನ್ನ ಪಾದ ನಮಿಸುತ್ತಿರುವರು, ರಮಿಸಿ ನಿನ್ನ ಪಾದ ನಮಿಸುತ್ತಿರುವರು. ಉಮಾ ಮಹೇಶನ ಕುಮಾರ ನಿನ್ನ ಸರಿ ಸಮಾನರಯ್ಯ. ವಿದ್ಯಾವಿದಾತನೆ ಬುದ್ಧು ಗಣೇಶನೆ ಸತ್ಯೋಜಾತನ ಸುತನೆ. ವಿದ್ಯಾವಿದಾತನೆ ಬುದ್ಧು ಗಣೇಶನೆ ಸತ್ಯೋಜಾತನ ಸುತನೆ. ವಿದ್ಯಾ ಬುದ್ಧಿಯ ನಿತ್ತು ಸದ್ಭಕ್ತರನ್ನೆಲ್ಲ, ವಿದ್ಯಾ ಬುದ್ಧಿಯ ನಿತ್ತು ಸದ್ಭಕ್ತರನ್ನೆಲ್ಲ ಉದ್ಧಾರ ಮಾಡಯ್ಯ ಸಿದ್ಧಿ ವಿನಾಯಕ. ಉದ್ಧಾರ ಮಾಡಯ್ಯ ಸಿದ್ಧಿ ವಿನಾಯಕ. ಉಮಾ ಮಹೇಶನ ಕುಮಾರ ನಿನ್ನ ಸರಿ ಸಮಾನರಯ್ಯ. ಲಂಬೋದರನೆ ನಿನ್ನ ನಂಬಿದೆಯನ್ನ ಕಾಯೋ ಅಂಬಿಕವರ ಸುತನೆ. ಲಂಬೋದರನೆ ನಿನ್ನ ನಂಬಿದೆಯನ್ನ ಕಾಯೋ ಅಂಬಿಕವರ ಸುತನೆ. ಅಂಬುಜೋದ್ಭವನ ಮರಾದಿ ಸಂಪೂಜಿತ, ಅಂಬುಜೋದ್ಭವನ ಮರಾದಿ ಸಂಪೂಜಿತ. ಕುಂಭಾತ್ಮಜಾದಿ ಮುನೀಂದ್ರಾದಿ ಸೇವಿತ, ಕುಂಭಾತ್ಮಜಾದಿ ಮುನೀಂದ್ರಾದಿ ಸೇವಿತ. ಉಮಾ ಮಹೇಶನ ಕುಮಾರ ನಿನ್ನ ಸರಿ ಸಮಾನರಯ್ಯ. ಘೋರ ದುರಿತ ಪರಿಹಾರ ವಿಘ್ನೇಶ್ವರ ಕಾರುಣ್ಯ ಸಾಗರನೆ. ಘೋರ ದುರಿತ ಪರಿಹಾರ ವಿಘ್ನೇಶ್ವರ ಕಾರುಣ್ಯ ಸಾಗರನೆ. ಧೀರ ಗಂಭೀರ ಉದ್ಧಾರ ಗಣಪೂರ, ಧೀರ ಗಂಭೀರ ಉದ್ಧಾರ ಗಣಪೂರ. ವಾರನ ಪಿತ ವೆಂಕಟೇಶನ ಸಖಸುತ, ಮಾರನ ಪಿತ ವೆಂಕಟೇಶನ ಸಖಸುತ. ಉಮಾ ಮಹೇಶನ ಕುಮಾರ ನಿನ್ನ ಸರಿ ಸಮಾನರಯ್ಯ. ಕುಮಾರ ಶಕ್ತಿ ಸಮಸ್ತ ಸುರಗಣ, ಕುಮಾರ ಶಕ್ತಿ ಸಮಸ್ತ
ಭ್ರಮಿಸಿ ನಿನ್ನ ಪಾದ ನಮಿಸುತ್ತಿರುವರು, ಭ್ರಮಿಸಿ ನಿನ್ನ ಪಾದ ನಮಿಸುತ್ತಿರುವರು. ಉಮಾ ಮಹೇಶನ ಕುಮಾರ ನಿನ್ನ ಸರಿ ಸಮಾನರಾರಯ್ಯ, ನಿನ್ನ ಸಮಾನರಾರಯ್ಯ, ನಿನ್ನ ಸಮಾನರಾರಯ್ಯ. ಈಗ ನಮ್ಮ ಎಲ್ಲ ಗುರುಗಳನ್ನ ಅಫಿಷಿಯಲ್ ಆಗಿ ಬರ್ಮಾಡ್ಕೊಳ್ಳೋಣ ಅಷ್ಟೇ. ಈಗ ಹೇಳ್ಕೊತೀನಿ. ಬ್ರಹ್ಮದೇವನ ನಮ್ಮ SS ಟೀಚರ್ಗೆ ಒಂದು ಪುಷ್ಪ ಕೊಡೋದ್ರ ಮೂಲಕ ಅವ್ರನ್ನ ಬರಮಾಡ್ಕೊಳ್ಳೋಣ. ಬ್ರಹ್ಮದೇವನೇ ನೆಕ್ಸ್ಟ್ ಅಚ್ಯುತ ನಮ್ಮ KS ಟೀಚರ್ ಅವರಿಗೆ ಪುಷ್ಪವನ್ನು ಕೊಟ್ಟು ಗಂಗಾಧರ್ ನಮ್ಮ ವಿಷ್ಣು ಮಹೇಶ್ವರ ಇಂಡಿಯನ್ ಟೀಚರ್ಗೆ ಸುರೇಶ್ ನಮ್ಮ CSV ಟೀಚರ್ ಅವರಿಗೆ ಮಾಡ್ಕೊಳ್ಳೋಣ. ಸ್ವಾಗತ. ವೀಣಾ ಪ್ಲೀಸ್ ಟೇಕ್ ಓವರ್. ಈಗ ವೀಣಾ ಇಂದ ಇಲ್ಲ ನಮ್ಮಿಂದ ವಾಸ ಆಮೇಲೆ ಪರಿಚಯ ಮಾಡ್ತಾರೆ. ಇಲ್ಲಿರೋ ಟೀಚರ್ಸ್ಗೆಲ್ಲ ನನ್ನ ನಮಸ್ಕಾರಗಳು. ನನ್ನ ಸಹಪಾಠಿಗಳಿಗೆ, ನನ್ನ ಗೆಳೆಯ ಗೆಳತಿಯರಿಗೆಲ್ಲ ನನ್ನ ಹಾಯ್. ಇವತ್ತು ನಾವಿಲ್ಲಿ ಸೇರಿರೋ ಮುಖ್ಯ ಕಾರ್ಯಕ್ರಮ ಗುರುವಂದನಾ ಕಾರ್ಯಕ್ರಮದಲ್ಲಿ ಟೀಚರ್ಸ್ನೆಲ್ಲ ನಾನು ನಿಮಗೆಲ್ಲ ಇಂಟ್ರೊಡಕ್ಷನ್ ಮಾಡಿಕೊಡೋ ಮುಖ್ಯವಾದ ಕೆಲಸ ನನ್ನ ಭಾಗಕ್ಕೆ ಬಂದಿದೆ. ಅದು ನನ್ನ ಪುಣ್ಯ ಅಂತಾನೆ ನಾನು ಅಂದ್ಕೊಂಡಿದ್ದೀನಿ.
ಎಲ್ಲಕ್ಕಿಂತ ಇವತ್ತು ಮುಖ್ಯವಾಗಿ ಮೊಟ್ಟ ಮೊದಲನೇದಾಗಿ ನಾವು ಒಬ್ಬರನ್ನಂತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಈ ನ್ಯಾಷನಲ್ ಸ್ಕೂಲ್ ಅನ್ನೋ ವಿದ್ಯಾಸಂಸ್ಥೆನ ಇಷ್ಟು ದೊಡ್ಡದಾಗಿ ಬೆಳೆಸಿ ಈ ಸ್ಕೂಲಲ್ಲಿ ಇದನ್ನ ತಗೊಂಡು ವಿದ್ಯಾರ್ಥಿ ಇದನ್ನ ಮಾಡಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸುಮಾರು ಜನ ಹೆಸರು ಮಾಡಿ ಇವತ್ತು ದೊಡ್ಡ ಗಣ್ಯ ವ್ಯಕ್ತಿಗಳಾಗಿದ್ದಾರೆ. ಚಲನಚಿತ್ರ ರಂಗದಲ್ಲೇ ಇರ್ಬೋದು, ಕ್ರಿಕೆಟ್ ಆಟಗಾರರೇ ಇರ್ಬೋದು, ಅಥವಾ ವಿಜ್ಞಾನಿಗಳೇ ಇರ್ಬೋದು, ಸುಮಾರು ಜನ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಈ ಶಾಲೆನ ಇಷ್ಟು ದೊಡ್ಡದಾಗಿ ಬೆಳೆಸಕ್ಕೆ ಕಾಯ ವಾಚ ಮನಸ ದುಡ್ಡಂತ ಎಚ್ ನರಸಿಂಹಯ್ಯನವ್ರನ್ನ ನಾವು ಇವತ್ತು ಯಾರು ಸೊ ಎಲ್ಲ ಪರವಾಗಿ ನಾನು ಆ ದಿವಂಗತ ಎಚ್ ನರಸಿಂಹಯ್ಯನವ್ರಿಗೆ ಒಂದು ನಮನಗಳನ್ನು ಮೊಟ್ಟ ಮೊದಲನೇದಾಗಿ ಸಲ್ಲಿಸುತ್ತಾ ನನ್ನ ಕೆಲಸನ ಪ್ರಾರಂಭ ಮಾಡ್ತೀನಿ. ಆಮೇಲೆ ಇವತ್ತು ಒಂದು ನಮ್ದು ಪುಟಾಣಿ ಪ್ರಪಂಚ ಹೆಂಗ್ ಶುರುವಾಯಿತು ಅಂತ, ಅದು ಹೆಂಗೆ ನಾವು ಟೀಚರ್ಸನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಸಮರೈಸ್ ಮಾಡ್ತೀನಿ. ಆಗಸ್ಟ್ ತಿಂಗಳಲ್ಲಿ ನಾವೆಲ್ಲ ಈ ಪುಟಾಣಿ ಪ್ರಪಂಚ ಅಂತ ವಾಟ್ಸಪ್ ಗ್ರೂಪ್ಗೆ ಸೇರ್ಕೊಂಡ್ವಿ. ಅದಕ್ಕೆ ಮುಂಚೆ ಕೆಲವು ಗೆಳೆಯರು ಹೈಸ್ಕೂಲಲ್ಲಿ ಇದ್ದವರೆಲ್ಲ ವಾಸು, ಎಸ್ ವಿ, ಬಿ ಜಿ ಸುಮಾರು ಜನ ಎಲ್ಲರೂ ಸೇರ್ಕೊಂಡು ಒಂದು ಗ್ರೂಪ್ ಮಾಡ್ಕೊಂಡಿದ್ರು. BM ಮಂಜುನಾಥ್ ಮೂಲಕ ನಾನು ಈ ಗ್ರೂಪಿಗೆ ಸೇರಿಕೊಂಡೆ. ನಾನು ಸೇರ್ಕೊಂಡ್ಮೇಲೆ ಸುಮಾರು ಜನ ಒಬ್ಬರಿಂದ ಒಬ್ರು ಗೊತ್ತಾಗಿ ಇವಾಗ ಒಂದು 30 ರಿಂದ 35 ಜನ ಪುಟಾಣಿಗಳಿದ್ದೀವಿ ಈ ಗ್ರೂಪಲ್ಲಿ. ಸೊ ನಾವೆಲ್ಲ ಒಂದು ಗ್ರೂಪ್ ಆದ್ಮೇಲೆ ಅದನ್ನು ಸೇರಿಸಿದೆ. ಸುಮಾರು ಜನ NRIಗಳು ಇದ್ದಾರೆ. ಆಮೇಲೆ ಅವಾಗ ಗ್ರೂಪ್ ಶುರುವಾದಾಗ ನಮ್ಮ ಗೆಳೆಯನಾದ ವಾಸು ಮನೆಯಲ್ಲಿ ನಾವೆಲ್ಲ ಫಸ್ಟ್ ಆಗಸ್ಟ್ ತಿಂಗಳಲ್ಲಿ ಮೀಟ್ ಮಾಡಿದ್ವಿ. 40 ವರ್ಷಗಳ ಸುದೀರ್ಘ ಕಾಲದ ನಂತರ ನಾವೆಲ್ಲ ಒಬ್ಬರನ್ನೊಬ್ರು ನೋಡಿದ್ದು. ಅವತ್ತು ಹೆಸರು ತಕ್ಕಂತೆ ನಾವೆಲ್ಲ ಪುಟಾಣಿಗಳೇ ಆಗ್ಬಿಟ್ಟಿದ್ವಿ. ಅಲ್ಲಿ ಕೆಲವ್ರನ್ನಂತೂ ಗುರ್ತು ಹಿಡಿಯೋಕ್ಕೂ ಆಗಲಿಲ್ಲ. ಒಬ್ಬರನ್ನೊಬ್ರು ಪರಿಚಯ ಮಾಡಿಕೊಂಡು ಎಲ್ಲ ಆದಮೇಲೆ ಎಲ್ಲರೂ ಬಾಯಿಲು ಬಂದಿದ್ದು ಒಂದೇ ಮಾತು, ಟೀಚರ್ಸ್ ಎಲ್ಲ ಹೇಗಿದ್ದಾರೆ, ಇವಾಗ ಎಲ್ಲಿದ್ದಾರೆ, ಅವ್ರಗಳು ಕಾಂಟ್ಯಾಕ್ಟ್ಸ್ ಇದೆಯಾ ಎಲ್ಲರೂ, ಇವತ್ತಿನ ನ್ಯಾಷನಲ್ ಸ್ಕೂಲ್ಗೆ ಹೋದರೆ ಅವ್ರದ್ದು ಏನಾದ್ರು ಅಡ್ರೆಸ್ಸು ಫೋನ್ ನಂಬರ್ ಸಿಗುತ್ತಾ, ಹೆಂಗಾದ್ರು ನೆಕ್ಸ್ಟ್ ನಮ್ಮ ಗ್ಯಾದ್ರಿಂಗ್ಗೆ ಟೀಚರ್ಸನ್ನೆಲ್ಲ ಕರೀಲೇಬೇಕು ಅಂತ ಅವತ್ತು ಎಲ್ಲರ ಮನಸ್ಸಲ್ಲೂ ಅದೊಂದೇ ಹಂಬಲ ಇದ್ದಿದ್ದು, ಟೀಚರ್ಸನ್ನೆಲ್ಲ ಮೀಟ್ ಮಾಡಬೇಕು ಅಂತ. ಅವತ್ತು ಆ ಹಂಬಲ ಶುರುವಾಗಿದ್ದು, ನಮ್ಮದು ಸತತ ಶೋಧ ಶುರುವಾಯಿತು ಟೀಚರ್ಸ್ನೆಲ್ಲ ಹುಡುಕಬೇಕು ಅಂತ. ಇಂಗ್ಲೀಷಲ್ಲಿ ಟ್ರೆಷರ್ ಹಂಟ್ ಅಂತಾರಲ್ಲ, ಹಾಗೆ ನಮ್ಮ ಟೀಚರ್ಸೇ ನಮ್ಮ ಟ್ರೆಷರ್ ಆಗಿದ್ರು. ಅವ್ರು ಹುಡುಕೋ ಸತತ ಕಾರ್ಯಕ್ರಮ ಶುರುವಾಯಿತು. ಆಮೇಲೆ ಒಬ್ಬರಿಂದ ಒಬ್ಬರ ಮೂಲಕ ಸುಮಾರು ಜನ ಪುಟಾಣಿಗಳು ಶ್ರಮ ವಹಿಸಿದ್ದಾರೆ ಇಷ್ಟು ಜನ ಟೀಚರ್ಸ್ ನಂಬರ್ ತಗೊಳ್ಳೋದಕ್ಕೆ. ಒಬ್ಬರಿಂದ ಒಬ್ಬರದ್ದು KRJ ಮೀಟ್ ಮಾಡಿದ್ವಿ. KRJ ಇಂದ KMBದು SS ಅವ್ರದ್ದೆಲ್ಲ ನಂಬರ್ ಸಿಕ್ತು. KS ಅಣ್ಣನ ಮಗಳು ನ್ಯಾಷನಲ್ ಕಾಲೇಜಲ್ಲಿ ಇದ್ದಾರೆ, ಅವ್ರನ್ನ ಹೋಗಿ ಮೀಟ್ ಮಾಡಿ ನಾನು KS ನಂಬರ್ ತಗೊಂಡೆ. ಆಮೇಲೆ CSV HR ಅವರು, NA ಅನಂತ ಕೃಷ್ಣ ವೇದ ಅವರೆಲ್ಲ NA ನಂಬರ್ ಕೊಟ್ಟರು. ಹೀಗೆ ಒಬ್ಬರೊಬ್ಬರೇ ಎಲ್ಲ ಟೀಚರ್ಸ್ದೆಲ್ಲ ಫೋನ್ ನಂಬರ್ಸ್ ತಗೊಂಡ್ವಿ. ಹೀಗೆ ಅವತ್ತು ನಮ್ಮ ಶುರುವಾಗಿದ್ದ ಪ್ರತಿಫಲ ಇವತ್ತು ನಾವು ಗುರುವಂದನಾ ಕಾರ್ಯಕ್ರಮ ಮಾಡ್ತಾ ಇರೋದು. ಅದಕ್ಕೆ ತುಂಬಾ ಸಂತೋಷ ಆಗುತ್ತೆ ಈ ಗುರುಗಳನ್ನೆಲ್ಲ ಇಲ್ಲಿ ಬರಿ ಮಾಡಿಕೊಳ್ಳೋದಕ್ಕೆ. ಆಮೇಲೆ ಇವಾಗ ಗುರುವಂದನಾ ಕಾರ್ಯಕ್ರಮದಲ್ಲಿ ನಾನು ಗುರುಗಳನ್ನೆಲ್ಲ ಎಲ್ಲರಿಗೂ ಗೊತ್ತು, ಇಲ್ಲಿ ಕೂತಿರೋರೆಲ್ಲ ಟೀಚರ್ಸು, ಅವ್ರಿಗೆ ಸಾವಿರಾರು ಜನ ವಿದ್ಯಾರ್ಥಿಗಳು, ಆದ್ರೆ ನಮ್ಗೆ ಒಬ್ಬರೇ ಟೀಚರು, ಅದರಿಂದ ನಾವು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಒಬ್ಬರೊಬ್ಬರನ್ನೇ ಇಂಟ್ರಡ್ಯೂಸ್ ಮಾಡ್ಕೊಡ್ತೀನಿ. ಸೈನ್ಸ್ ಪಾಠ ಅಂದ ತಕ್ಷಣ ನಮ್ಮ ಮುಂದೆ ಕಣ್ಮುಂದೆ ಒಬ್ರು ಉಪಾಧ್ಯಾಯರು ಬರ್ತಾರೆ. ಯಾವುದೇ ಪಾಠಕ್ಕೆ ಸಂಬಂಧಪಟ್ಟಿದ್ದ ಚಿತ್ರನೇ ಆಗಲಿ ಸುಂದರವಾಗಿ ಬೋರ್ಡ್ ಮೇಲೆ ಬರಿತಾ ಇದ್ರು. T² ಅಂತಾರಲ್ಲ, ಆ ವಯಸ್ಸಲ್ಲಿ ನಾವು ಅವ್ರ ಕೈಲೇ T² ನೋಡಿದ್ರು. ಅದಿಲ್ಲದೆ ಕ್ಲಾಸಿಗೆ ಪ್ರವೇಶನೇ ಮಾಡ್ತಾ ಇರ್ಲಿಲ್ಲ. ಅವರೇ ಆದ ಶೈಲಿಯಲ್ಲಿ ಪಾಠ ಮಾಡ್ಕೊಂಡು ಹೋಗ್ತಾ ಇದ್ರು. ಲಾಸ್ಟ್ ಬೆಂಚಲ್ಲಿ ಯಾರು ಕೂತ್ಕೊಂಡು ಗಲಾಟೆ ಮಾಡಿದ್ರೆ ಚಾಕ್ ಪೀಸ್ ಮುರಿದು ಅವ್ರ ಕಡೆಗೆ ಎಸೆಯೋರು, ಬೋರ್ಡ್ ಕಡೆಗೆ ಅವ್ರ ಗಮನ ತಗೊಳಕ್ಕೆ. ಆ ಟೀಚರ್ ಯಾರು ಅಂತ ಗೆಸ್ ಮಾಡ್ತೀರಾ? ಅವರೇ NA ಸರ್ ಅವರು. NA ಅವ್ರನ್ನ ಹೃತ್ಪೂರ್ವಕವಾಗಿ ಸ್ಟೇಜ್ ಮೇಲೆ ಬರಮಾಡ್ಕೊಳ್ತೀನಿ. ಇನ್ನು ಸಮಾಜ ಪಾಠ ಅಂದ್ರೆ ಒಬ್ಬರು ಟೀಚರ್ ತುಂಬಾ ಜ್ಞಾಪಕ ಬರ್ತಾರೆ ನಮ್ಗೆಲ್ಲ. ತುಂಬಾ ಚೆನ್ನಾಗಿ ಪಾಠ ಮಾಡ್ತಾ ಇದ್ರು. ನಮ್ಮ ಮನಸ್ಸಲ್ಲಿ ಇವತ್ತಿಗೂ ಆ ಹಿಸ್ಟ್ರಿ ಲೆಸನ್ಸ್ ಎಲ್ಲ ಮರೀದೇ ಇರೋ ತರ ಪಾಠ ಮಾಡಿದ್ದಾರೆ. ಆಮೇಲೆ ಎಲ್ಲ ವಿದ್ಯಾರ್ಥಿಗಳೊಂದಿಗೂ ಒಂಥರ ಆತ್ಮೀಯವಾದ ವೈಯಕ್ತಿಕ ಒಡನಾಟ ಇಟ್ಕೊಂಡಿದ್ರು.
ಏನಾದ್ರು ಪಾಠ ಅರ್ಥ ಆಗ್ಲಿಲ್ಲ ಅಂದ್ರೆ ನಮ್ಮ ಮನೆಗೆ ಬಾ ಹೇಳ್ಕೊಡ್ತೀನಿ ಅನ್ನೋರು. ಯಾರು ಟ್ಯೂಷನ್ ಇವಾಗ ಲಕ್ಷಾಂತರ ರೂಪಾಯಿ ಟ್ಯೂಷನ್ಗೆ ಸುರಿತೀವಿ ನಾವು. ಅಂಥದ್ರಲ್ಲಿ ಅರ್ಥ ಆಗ್ಲಿಲ್ಲ ಅಂದ್ರೆ ಮನೆಗೆ ಬಂದು ಬಾ ಪಾಠ ಹೇಳ್ಕೊಡ್ತೀನಿ ಅಂತ ಯಾವ ಲೆಸನ್ ಅರ್ಥ ಆಗಿಲ್ವೋ ಅದನ್ನ ಹೇಳ್ಕೊಡೋರು. ಅವರು ನಮ್ಮೆಲ್ಲರ ಆತ್ಮೀಯ KS ಮೇಡಮ್ ಅವರು. ನಮ್ಮ K ಸುಬ್ಬಲಕ್ಷ್ಮಿ ಅವ್ರನ್ನ ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ತಾರೆ. ಆಮೇಲೆ ಇಂಗ್ಲಿಷ್ ಪಾಠ ಅಂತ ಹೇಳಿದ್ರೆ ಒಬ್ರು ಟೀಚರ್ ತುಂಬಾ ಜ್ಞಾಪಕ ಬರ್ತಾರೆ. ತುಂಬಾ ಅಚ್ಚುಕಟ್ಟಾಗಿ ನಮ್ಗೆ 5ನೇ ಕ್ಲಾಸಲ್ಲೇ ಫಸ್ಟ್ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಇಂಟ್ರೊಡ್ಯೂಸ್ ಮಾಡಿದ್ದು. ನಾವೆಲ್ಲ ಕನ್ನಡ ಮೀಡಿಯಂ ಓದಿದ್ದು. ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ, ನಾವು ಕನ್ನಡ ಮೀಡಿಯಂ ಓದೋದ್ಕಿಂತ ನಂಗೆ ಏನು ಬೇಜಾರಿಲ್ಲ. ಅಂತ ಒಳ್ಳೆ ಟೀಚರ್ಸ್ ಎಲ್ಲ ಸಿಕ್ಕಿದ್ರು ಅವತ್ತು ನಮ್ಗೆ. ಅವ್ರು ಇಂಗ್ಲಿಷ್ ಪಾಠನ 5ನೇ ಕ್ಲಾಸಲ್ಲಿ ನಮ್ಗೆ ತಗೊಳ್ತಾ ಇದ್ರು. ಆಮೇಲೆ ಸ್ಕೂಲ್ ಡೇ ಬಂತು ಅಂದ್ರೆ ಈ ಟೀಚರ್ನ ಯಾರು ಮರೆಯಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಪುಟಾಣಿಗಳನ್ನು ಗ್ರೂಪ್ ಸಾಂಗು ಗ್ರೂಪ್ ಡ್ಯಾನ್ಸ್ ಎಲ್ಲ ಮಾಡಿಸಿ ಒಬ್ರೊಬ್ರು ವಿದ್ಯಾರ್ಥಿಗಳು ಸ್ಟೇಜ್ ಮೇಲೆ ಬರಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಡ್ತಾ ಇದ್ರು. ಅವರೇ ನಮ್ಮೆಲ್ಲರ ಆತ್ಮೀಯ KMB ಮೇಡಮ್ ಅವರು. K ಮೀರಾಬಾಯಿ ಅವ್ರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ಸ್ವಾಗತ. ಆಮೇಲೆ ಸಮಾಜ ಪಾಠ ಗಣಿತ ಪಾಠ ಅಂದ್ರೆ ಒಬ್ಬರು ಟೀಚರ್ ಜ್ಞಾಪಕ ಬರ್ತಾರೆ. ಗಣಿತ ಅಂದ್ರೆ ಎಲ್ರಿಗೂ ಸ್ವಲ್ಪ ಬುಡದ ಕಡ್ಲೇನೆ, ನನಗೂ ಅಷ್ಟೇ. ಆ ಗಣಿತ ಪಾಠನ ಸರಳವಾಗಿ ನಮ್ಗೆಲ್ಲ ಹೇಳ್ಕೊಟ್ಟು ನಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರರಾದ ಶ್ರೀಮತಿ SS ಮೇಡಮ್ ಅವ್ರನ್ನ ಸ್ಟೇಜ್ ಮೇಲೆ ಬರಮಾಡ್ತೀವಿ. ಇನ್ನು ಇನ್ನೊಬ್ರು, ಇದೊಂಥರ ಕ್ವಿಝು ನಿಮ್ಗೆ. ಒಬ್ಬ ಟೀಚರ್ ದಿನಾನು ಅವ್ರ ಅಣ್ಣನ ಜೊತೆ ಸ್ಕೂಲಿಗೆ ಬರೋರು. ಸ್ಕೂಲ್ ಮುಗಿದ್ಮೇಲೆ ಅವ್ರ ಅಣ್ಣನ ಜೊತೆನೆ ಹೋಗೋರು. ಆ ಅಣ್ಣ ತಂಗಿ ಬಾಂಧವ್ಯನ ಯಾರು ಜ್ಞಾಪಿಸ್ಕೊಂಡು ಯಾವ ಟೀಚರ್ ಅಂತ ಹೇಳ್ತಾರೆ? HR ಮೇಡಮ್ಗೆ, HR ರತ್ನಮ್ಮನ್ ಅವರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಸ್ವಾಗತ. ಇನ್ನು ಇಂಗ್ಲಿಷ್ ಪಾಠನ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರು. ನಮ್ಮೆಲ್ಲರ ಜೊತೆ ನಮ್ಮ ವಯಸ್ಸಿನವರೇ ಆಗ್ಬಿಡ್ತಾ ಇದ್ರು. ಅಂತ CSV ಮೇಡಮ್ ಅನ್ನ, CS ವಿಜಯಕುಮಾರಿ ಅವ್ರನ್ನ ಸ್ಟೇಜ್ ಮೇಲೆ ಆಮೇಲೆ ನಾವೆಲ್ಲ ಆಲ್ಮೋಸ್ಟ್ 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಒಬ್ರು ಟೀಚರ್ ನಮ್ಮ ಸ್ಕೂಲಿಗೆ ಬಂದ್ರು. ಅವರು ಪಾಠ ಸಮಾಜ ಪಾಠ ತಗೋತಾ ಇದ್ರು ನನ್ನ ಜ್ಞಾಪಕ ಇದ್ದಂಗೆ. ಅದಕ್ಕಿಂತ ಹೆಚ್ಚಾಗಿ ಅವ್ರು ತುಂಬಾ ಜ್ಞಾಪಕ ಬರೋದು ಸ್ಪೋರ್ಟ್ಸ್ ಆಡ್ತಾ ಇದ್ದಾಗ. ಸ್ಕೂಲ್ ಎಲ್ಲ ಮುಗಿದ್ಮೇಲೆ ನಮ್ಮ ಹತ್ರ ನೆಟ್ ಕಟ್ಸಿ ಥ್ರೋಬಾಲ್ ಆಡ್ತಾ ಇದ್ವಿ ನಾವು ಅವ್ರ ಜೊತೆಗೆ. ಮಕ್ಕಳೊಂದಿಗೆ ಮಕ್ಕಳಾಗಿ ನಮ್ಮ ಜೊತೆ ಎಲ್ಲ ಆಟ ಆಡೋರು. ಸ್ಪೋರ್ಟ್ಸ್ ತುಂಬಾ ಎನ್ಕರೇಜ್ ಮಾಡೋರು. ಚಿಕ್ಕ ಹುಡುಗಿಯಾಗೆ ಥ್ರೋಬಾಲ್ ಅವರೇ ನಮ್ಗೆ ಹೇಳ್ಕೊಟ್ಟಿದ್ದು. ಅವರೇ VV ಮೇಡಮ್. VV ಮೇಡಮ್ ಅನ್ನ ವೆಂಕಟಮ್ಮನವರನ್ನ ಸ್ವಾಗತಿಸ್ತೀನಿ. ಆಮೇಲೆ ಅವರು ಮುಖ್ಯ ಉಪಾಧ್ಯಾಯಿಕೆಯಾಗಿ ರಿಟೈರ್ಡ್ ಆದ್ರಂತೆ ರೀಸೆಂಟ್ ಆಗಿ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತ. ಹೇಳಕ್ ಬಯಸ್ತೀನಿ, ಇಲ್ಲಿ ಹಲವಾರು ಟೀಚರ್ಸ್ ನಮ್ಮ ಜೊತೆಗೆ ಇವತ್ತಿಲ್ಲ. ಅವರು ನಮ್ಮ ಏಳಿಗೆ ಕಾರಣರಾದ ಅವ್ರನ್ನ ನಾವು ಇವತ್ತು ಮರೆಯಕ್ಕೆ ಆಗಲ್ಲ. KV ಅವ್ರು ಇರ್ಬೋದು, KR ಇರ್ಬೋದು, ASR ಇರ್ಬೋದು, KNS, MR, MKR, MRS, ಸುಮಾರು ಜನ ಇದ್ದಾರೆ. HRS ಅಲ್ಲ, ಇವತ್ತು GBV, KRJ ಮತ್ತೆ BSc ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರೆಲ್ಲ ಕಾರಣಾಂತರದಿಂದ ಬರಕ್ಕಾಗಲ್ಲ ಅಂತ ಹೇಳಿದ್ರು. ಅವರೆಲ್ಲ ಮನೆಗೆ ಹೋಗಿ ಮೀಟ್ ಮಾಡೋ ಪ್ರೋಗ್ರಾಮ್ ಹಾಕೊಂಡಿದೀವಿ. ಅವರು KRJ, GBV, BSc 3 ಜನನು ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರೆಲ್ಲ ಸಿಗ್ಲಿಲ್ಲ. ಇವತ್ತು ನಮ್ಮೊಂದಿಗೆ ಇಲ್ಲದೆ ಇರೋ ದೈವಾಧೀನರಾಗಿರೋ ಟೀಚರ್ಸ್ಗೆಲ್ಲ ನಾವೊಂದು ನಮನ ಮಾಡೋದು ನಮ್ಮ ಮುಖ್ಯವಾದ ಕರ್ತವ್ಯ. ಅವರೆಲ್ಲರಿಗೂ ಒಂದು 2 ನಿಮಿಷ ಸೈಲೆನ್ಸ್ ಪ್ರೇಯರ್ ಮಾಡಬೇಕು ಸರ್.
ಗಾದೆ ಇದೆ, ಬೆಳೀತಾ ಇರೋ ಪೈರು ಮೊಳಕೆಯಲ್ಲಿ ಅಂತ, ಹಾಗೇನೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ. ನಾವೆಲ್ಲ ನ್ಯಾಷನಲ್ ಸ್ಕೂಲ್ ಸೇರ್ಕೊಂಡಾಗ ಸುಮಾರು ನಮ್ಗೆಲ್ಲ ಒಂದು 5 ವರ್ಷ ಇರ್ಬೋದು. ಇವತ್ತು ನಾವೆಲ್ಲ 50-51 ರನ್ ಆಗ್ತಾ ಇದೆ ನಮ್ಗೆಲ್ಲ. ಆ ವಯಸ್ಸಲ್ಲಿ ಮಗುವಿನ ಮನಸ್ಸು ತುಂಬಾ ಟೆಂಡರ್ ಆಗಿರುತ್ತೆ. ಆ ವಯಸ್ಸಲ್ಲಿ ಒಂದ್ ಮಗುನ ಯಾವ ತರ ಬೇಕಾದ್ರೆ ಪರಿವರ್ತನೆ ಮಾಡ್ಬೋದು. ಅಂತ ಟೈಮಲ್ಲಿ ಈ ಟೀಚರ್ಸ್ ಎಲ್ಲ ನಮ್ಗೆ ಅವ್ರ ಒಡನಾಟದಿಂದ ಇರ್ಬೋದು, ಅವ್ರ ಪ್ರೀತಿಯಿಂದ ಇರ್ಬೋದು, ಅವರ ಉತ್ತಮವಾದ ನಡವಳಿಕೆಯಿಂದ ಇರ್ಬೋದು, ನೀತಿ ಕಥೆಗಳಿಂದ ಇರ್ಬೋದು, ನಮ್ಗೆಲ್ಲ ಒಂದು ಜೀವನದ ಮೌಲ್ಯಗಳನ್ನ ಹೇಳ್ಕೊಟ್ಟಿದ್ದಾರೆ. ಗುರು ಹಿರಿಯರಲ್ಲಿ ಭಕ್ತಿ ಭಾವ, ತಂದೆ ತಾಯಿಲಿ ಪ್ರೀತಿ ವಾತ್ಸಲ್ಯ, ಹಾಗೆ ಎಲ್ಲ ಮಾನವೀಯ ಮೌಲ್ಯಗಳನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲ ಜೀವನದಲ್ಲಿ ಸಕ್ಸಸ್ಫುಲ್ ಆಗಿದ್ದೀವಿ ಅಂದ್ರೆ ಅವತ್ತು ಅವ್ರು ಹೇಳ್ಕೊಟ್ಟಿದ್ದ ಹಾಕಿದ ಭದ್ರವಾದ ಬುನಾದಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ನನ್ನ ಸಹಪಾಠಿಗಳು ಎಲ್ಲರೂ ಅವ್ರ ಕ್ಷೇತ್ರದಲ್ಲಿ ತುಂಬಾ ಮುಂದೆ ಬಂದಿದ್ದಾರೆ. ಎಲ್ಲರೂ ಇವತ್ತು ಚೆನ್ನಾಗಿದ್ದಾರೆ. ನನ್ಗೊಂಥರ ಹೆಮ್ಮೆ ಅನ್ಸುತ್ತೆ ಅವ್ರದ್ದೆಲ್ಲ ವಿಷಯಗಳು ಕೇಳ್ತಾ ಇದ್ರೆ. ಅದೇ ತರ ವಿದೇಶದಲ್ಲೂ ಕೂಡ ಹೆಸರು ಮಾಡಿದ್ದಾರೆ ನಮ್ಮ ಗೆಳೆಯರೆಲ್ಲ. ಇವತ್ತು ಅವ್ರಿಗೆ ನಮ್ ನೈತಿಕವಾಗಿ ನಮ್ ಜೊತೆ ಇಲ್ಲದೆ ಇದ್ರು ಗುರುವಂದನೆಗೆ ನಮ್ದು ಒಂದು ಅಡಿಲು ಸೇವೆ ಇರ್ಲಿ ಇಂದ ಅಲ್ಲಿಂದ ಫಂಡ್ಸ್ ಎಲ್ಲ ಕಳಿಸಿ ನಮ್ಮೊಂದಿಗೆ ಭಾಗಿಗಳಾಗಿದ್ದಾರೆ. ಅವರೆಲ್ರಿಗೂ ನನ್ನ ವಂದನೆಗಳು. ಅವು ಇವತ್ತು ಅವ್ರನ್ನೆಲ್ಲ ಇವತ್ತಿಗೆ ನೆನಪು ಮಾಡ್ಕೊತಾ ಇದ್ದೀವಿ. ಅದೇ ತರ ನಮ್ಮ ಟೀಚರ್ಸ್ನ ದೇವರು ಮುಂದೆ ಚೆನ್ನಾಗಿಟ್ಟಿರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವ್ರನ್ನ ಬರಮಾಡ್ಕೊಂಡಿದ್ದಕ್ಕೆ ಎಲ್ಲ ಸ್ವಲ್ಪ ಡೌನ್ ಆಗ್ತಾ ಇದೆ ಚಾರ್ಜ್. ಹಾಗಾಗಿ ಅದಕ್ಕೆ ಒಂದು ಕಾಫಿ ಬ್ರೇಕ್ ತಗೊಳ್ಳೋಣ. ಕಾಫಿನೂ ಉಂಟು, ಅಲ್ಲ ಕಾಫಿ ಬ್ರೇಕ್ ನಮ್ಮ ಕಾರ್ಯಕ್ರಮದಲ್ಲಿ ಕಾಫಿ ಏನ್ ಮಾಡೋದು ಅಲ್ಲೇ ಇರ್ಲಿ, ಅಲ್ಲೇ ಕೂತ್ಕೊಳ್ಳಿ. ಕಾಫಿ ಬೇಕಾದ್ರೆ ಕಾಫಿ ತಗೋಬೋದು. ನಾನು 75 ಸೇರ್ಕೊಂಡಿದ್ದು, ನನಗೆ 75 79 ಅಲ್ಲಿ ಕಳೆದಿದ್ದು ನನಗೆ ಗೊತ್ತೇ ಆಗಲಿಲ್ಲ. ಈ ನಮ್ಮ ಸ್ನೇಹಿತರು ಮತ್ತೆ ಟೀಚರ್ ಜೊತೆ ಇದ್ದಿದ್ದು ವೇಳೆ ಹೇಗೆ ಕಳೆಯಿತು ನನಗೆ ಗೊತ್ತಾಗಲೇ ಇಲ್ಲ. ನಾನು ಭಾರತೀಯ ನರ್ಸಿಂಗ್ ಹೋಮಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಒಂದು ಸ್ಮಾಲ್ ಸಜೆಷನ್ ಅಂತ ಅನ್ಕೋಬಹುದು. ಇಂಟ್ರೊಡಕ್ಷನ್ ಅಂತ ಬಂದಾಗ ನೀವು, ಯಾಕಂದ್ರೆ ನಾವು ಎಷ್ಟೋ ಜನ ಆಮೇಲೆ ಸೇರೇ ಇಲ್ಲ 40 ವರ್ಷ ಆದ್ಮೇಲೆ ಕೂಡ. ಸೊ ಹಾಗಾಗಿ ನೀವು ಮಿಡ್ಲ್ ಸ್ಕೂಲಲ್ಲಿ ನಾವು ಲಾಸ್ಟ್ ಓದಿದ್ದು, ದಯವಿಟ್ಟು ನಮ್ಮ ಹೈಸ್ಕೂಲ್ ಕಾಲೇಜು ಎಲ್ಲ ಇತ್ತು. ಕಾಲೇಜ್ ಆದ್ಮೇಲೆ ಏನ್ ಮಾಡ್ಕೊಂಡ್ರಿ, ಯಾವ ಕೆಲಸ ಏನಿದ್ರೆ ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ ಇದುವರೆಗೂ ಅದಷ್ಟು ಸಂಕ್ಷಿಪ್ತವಾಗಿ ಹೇಳಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಬ್ರಹ್ಮದೇವ ಅಂತ ಎಲ್ಲರಿಗೂ ಹೇಳ್ತಾ ಇದೆ. ನಾನು ಮಿಡ್ಲ್ ಸ್ಕೂಲಲ್ಲಿ ನಾನು ಮನೇಲಿ ಪಾಠಕ್ಕೆ ಹೋಗ್ತಾ ಇದ್ದೆ. ಅವ್ರ ಹತ್ರ ಒಂದು ಸಣ್ಣದೊಂದು ಬ್ಲ್ಯಾಕ್ ಎಮ್ಮೆಲೆ ಹೊಡಿತಾ ಇದ್ರು. ಅವ್ರು ಹೊಡಿದೆಲ್ಲ ಜ್ಞಾಪಕ ಇದೆ, ನಾನು ಮಾತ್ರ ಜ್ಞಾಪಕ ಇಲ್ಲ. ಅವ್ರಿಗೆ ಹೇಳ್ಕೊಟ್ಟಿದ್ದು ಒಂದೆರಡು ಒಳ್ಳೆ ಮಾತುಗಳು, ಒಳ್ಳೆ ಬುದ್ಧಿ ಇವತ್ತಿನ ದಿನ ನಮ್ಮನ್ನೆಲ್ಲ ನಿಜವಾಗ್ಲೂ ನಾವು ಇವತ್ತು ಸಕ್ಸಸ್ ಆಗಿದ್ದೀವಿ. ನಾನು ನ್ಯಾಷನಲ್ ಹೈಸ್ಕೂಲಲ್ಲೇ ಓದಿದೆ. ವಿದ್ಯಾ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೇರಿದೆ. ವಿಜಯ ಇಂಜಿನಿಯರಿಂಗ್ ಕಾಲೇಜ್ ಆದಮೇಲೆ ನಾನು ನಮ್ಮ ಮಕ್ಕಳನ್ನೇ ಒಂದು ಪ್ರೀತಿ ಅಸೋಸಿಯೇಷನ್ ಮ್ಯಾನೇಜ್ಮೆಂಟ್ ಸೆಕ್ಷನ್ ನಾನು ಈಗ ಅದನ್ನ ನಡೆಸ್ತಾ ಇದ್ದೀನಿ. ನಾನು ಮತ್ತು ಇಷ್ಟಗಳು ನಾವು ಈಗ ಅಡ್ವೈಸ್ ಮಾಡ್ತಾ ಇದ್ದೀವಿ. ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಆಗಿ ಲೇಬರ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಎಲ್ಲ ನಾವು ಅಡ್ವೈಸ್ ಮಾಡ್ತಾ ಇದ್ದೀವಿ. ನನಗೆ ಒಬ್ಬಳು ಮಗಳು ಈಗ ಹೈಸ್ಕೂಲಲ್ಲಿ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ನನ್ನ ಮನೆ ಈಗಲೂ ನ್ಯಾಷನಲ್ ಹೈಸ್ಕೂಲ್ ಹತ್ರನೇ ಇದೆ. ನಾನು ಒಬ್ಬನೇ ಅವತ್ತು ಹತ್ರ ಇದ್ದೆ ಸ್ಕೂಲ್ಗೆ, ಇವತ್ತು ಹತ್ರ ಇದ್ದೆ. ನನಗೆ ಇನ್ನೊಂದು ಜ್ಞಾಪನ ಬರುತ್ತೆ. ನಾವು 7th ಸ್ಟ್ಯಾಂಡರ್ಡ್ ಇದ್ದಾಗ ಪಿ ವಿ ಟೀಚರ್ ಅವರು ಫಸ್ಟ್ ಟೈಮ್ ನಮ್ಮ ಕ್ಲಾಸಿಗೆ ಬಂದರು. ನಾವೆಲ್ಲ ಗಲಾಟೆ ಮಾಡಿ ಕಲಿಸ್ಕೊಂಡು ಪಾಠ ಯಾರೂ ಕೇಳಿಲ್ಲ ನೀವು. ಅದಾದ್ಮೇಲೆ ಅವರು ಎಲ್ಲ ಅವಾಗ ಹೆಡ್ ಮಾಸ್ಟರ್ ಬಂದು ನಮ್ಮನ್ನೆಲ್ಲ ಬೈದು ಗಲಾಟೆ ಮಾಡೋದು ತಪ್ಪು ಅಂತ ಹೇಳಿದಾರ. ಅವರು ಆಗ ಬಂದಾಗ ನಮ್ಮೆಲ್ಲ ತುಂಬ ಗಲಾಟೆ ಮಾಡಿ ಕಲಿಸ್ಕೊಂಡು ಫಸ್ಟ್ ಕ್ಲಾಸಲ್ಲಿ ಅದು ಈಗ ನನಗೆ ಚೆನ್ನಾಗಿ ಆಗ್ತಾ ಇದೆ. ಥ್ಯಾಂಕ್ ಯು. ಇದನ್ನೆಲ್ಲ ಪರಿಚಿತ ಮಾಡ್ತಾ ಇದ್ದೇನೆ. ಹಾಗಾಗಿ ಸ್ವಲ್ಪ ವೇದಿಕೆಗಳಲ್ಲಿ ಇಷ್ಟ ಇದೆ. ನಮ್ಮ ಸ್ನೇಹಿತರು ಪ್ರೋತ್ಸಾಹ ಕೊಡ್ತಾ ಇದ್ರು. ಅದಕ್ಕೆ ಆಮೇಲೆ ಹೇಳ್ತೀವಿ.
ನಿಮಿಷ ಅಂತ ಹೇಳಿ ಎಲ್ಲ ಪರಿಚಯ 2 ನಿಮಿಷ, ಅದಕ್ಕೆ 2 ನಿಮಿಷ. ಈಗಿಲ್ಲ ಬರೀ ಪರಿಚಯಕ್ಕೆ ಸೀಮಿತ ಮಾಡ್ಕೊಳ್ತಾ ಇದ್ದೀನಿ. ಈಗಿಲ್ಲ ಆಮೇಲೆ ಅದಕ್ಕೆ ಕಾಲಾವಕಾಶ ಕೊಡ್ತೀನಿ. ನಾನು 75ರಲ್ಲಿ ಮಿಡ್ಲ್ ಸ್ಕೂಲ್ ನಾನು ಪ್ರವೇಶ ಪಡೆದೆ. ನನ್ನ ಸಾಂಸ್ಕೃತಿಕವಾದಂಥ ಹಿನ್ನೆಲೆಗೆ ಬೆಳವಣಿಗೆಗೆ ಬಹಳ ಒಂದು ಫೌಂಡೇಶನ್ ಆಯಿತು ನಮ್ಮ ಮಿಡ್ಲ್ ಸ್ಕೂಲ್. ಆಮೇಲೆ ಸಂಸ್ಕೃತವನ್ನ ಅಧ್ಯಯನ ಮಾಡೋಕ್ಕೆ ಅವಕಾಶ ಆಯಿತು. ನಮ್ಮ ದೊಡ್ಡಪ್ಪ ಎಚ್ ಎಸ್ ಶಿವರಾಮ್ ಅಂತ ಅವರು ಕೂಡ ನ್ಯಾಷನಲ್ ಮಿಡ್ಲ್ ಸ್ಕೂಲ್ನ ಮೇಸ್ಟ್ರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ರು. ಹಾಗಾಗಿ ಮಿಡ್ಲ್ ಸ್ಕೂಲ್ ನನಗೆ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಆಯಿತು. ಆನಂತರ ಹೈಸ್ಕೂಲು ಅಲ್ಲೇ ಮುಂದುವರೆದೆ. ನಂತರ ಕಾಲೇಜು ಕೂಡ ಮುಂದುವರಿತು. ಆನಂತರ ನಾನು ವೃತ್ತಿಯಿಂದ ನಾನು ಪತ್ರಕರ್ತನಾಗಿ ಕೆಲಸ ಶುರು ಮಾಡಿದೆ. ಈಗ ಜರ್ನಲಿಸ್ಟ್ ಆಗಿ ಕೆಲವು ಮಾಧ್ಯಮಗಳಿದೆ, ಶಂಕರ ಟಿವಿ, ಬೇರೆ ಬೇರೆ ದಿನಪತ್ರಿಕೆಗಳಲ್ಲಿ ನಾನು ಅಂಕಣಕಾರನಾಗಿ ಇದು ಸಂದರ್ಶಕನಾಗಿ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಇನ್ನೊಂದು ವೃತ್ತಿ ಅಂದರೆ ನನ್ನ ಮುದ್ರಣ ಬಹಳ ಆತ್ಮೀಯವಾದ ವಲಯ ನನಗೆ. ಹಾಗಾಗಿ ನಾನು ಮುದ್ರಣವನ್ನು 35 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಕಲೆ ನನಗೆ ಆಗಲೇ ಹೇಳಿದಾಗೆ ಮಿಡ್ಲ್ ಸ್ಕೂಲ್ ನನಗೆ ಬೆಳೆಸ್ತು. ಆ ಕಾರಣಕ್ಕೆ ಅದನ್ನು ಮುಂದುವರ್ಕೊಂಡು ಈಗ ಒಂದು ಸಣ್ಣ ಮಟ್ಟದಲ್ಲಿ ಟ್ರಸ್ಟ್ ರೂಮ್ನಲ್ಲಿ ಸಂಪದ ಅಂತ ಸಂಸ್ಕೃತಿ ಪರಂಪರೆ ದರ್ಶನ ಅಂತ ಅದರ ಅಡಿನಲ್ಲಿ ಕಲೆಗೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕೆಲಸಗಳು ಮಾಡ್ತಾ ಇದ್ದೀವಿ. ಹಾಡ್ಕೊಂಡು ಬರ್ತಾ ಇದ್ದೀನಿ. ಬರವಣಿಗೆ ಇದೆ, ನಾಟಕ, ದೂರದರ್ಶನಕ್ಕೆ ರಚನೆ, ಅನುವಾದಗಳು. ಈ ಮೋದಿ ಸ್ಪೀಚ್ನ ಈಗ ಅನುವಾದ ಮಾಡ್ತಾ ಇದ್ದೀನಿ ಆಕಾಶವಾಣಿಗೋಸ್ಕರ. ಮನ್ ಕಿ ಬಾತ್ ಅದು ಪ್ರತಿ ತಿಂಗಳು ಅದು ಈ ರೀತಿಯ ಒಂದು ಚಟುವಟಿಕೆಗಳು ತೊಡಕೊಂಡಿದ್ದೀನಿ. ಪಬ್ಲಿಕೇಶನ್ ಕೂಡ ಮಾಡಿ ಸುಮಾರು 40ಕ್ಕೂ ಹೆಚ್ಚು ಪುಸ್ತಕಗಳನ್ನ ಪ್ರಕಟ ಮಾಡಿದ್ದೀನಿ. ಇದೇ ವೇದಿಕೆಯಲ್ಲಿ ಒಂದು ಅನೌನ್ಸ್ಮೆಂಟು, ನಮ್ಮ KS ಅವರು ಕೆಲವು ಬರವಣಿಗೆಗಳನ್ನ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಬರೆಯಾರಂತ ವಾಸು ನನಗೆ ಇನ್ಫಾರ್ಮ್ ಮಾಡ್ದ. ಈ ವೇದಿಕೆಯಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ. ಆ ಪುಸ್ತಕವನ್ನ ನಾನೇ ಮುದ್ರಿಸಿ ಪಬ್ಲಿಷ್ ಮಾಡ್ತೀನಿ ಅಂತ ಹೇಳಿ ಅವರ ಅನುಮತಿ ಕೊಟ್ಟರೆ, ಅವರು ತನ್ನ ಬರವಣಿಗೆಗಳನ್ನ ನನಗೆ ವಹಿಸಿಕೊಟ್ರೆ ನಾನು ಕೇವಲ 20 ದಿವಸಗಳಲ್ಲಿ ಇಲ್ಲಾಂದ್ರೆ ಮ್ಯಾಕ್ಸಿಮಮ್ 1 ತಿಂಗಳಲ್ಲಿ ಅದನ್ನು ಪಬ್ಲಿಷ್ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ಅದನ್ನು ಬಿಡುಗಡೆ ಮಾಡೋಣ. ಇದು ನನ್ನ ಒಂದು ಅನಿಸಿಕೆ ಅಂತ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಗಂಗಾಧರ ಅಂತ. 1975ರಲ್ಲಿ ನ್ಯಾಷನಲ್ ಮಿಡ್ಲ್ ಸ್ಕೂಲ್ ಸೇರಿದ್ದು. ಹಾಗೆ ಮುಂದುವರೆಸಿ 3 ವರ್ಷ ಶಾಲೆಯಲ್ಲಿ ಹಾಗೂ 2 ವರ್ಷ ನ್ಯಾಷನಲ್ ಕಾಲೇಜಿನಲ್ಲಿ PUC ಮುಗಿಸಿದೆ. ಮುಂದೆ 4 ವರ್ಷ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿ ಪಡೆದೆ. ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ KR ನಲ್ಲಿ ಓದಿ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಗ್ರಿಯಲ್ಲಿ ಪದವಿ ಪಡೆದೆ. ಅದರ ನಂತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಸಿಸ್ಟಮ್ಸ್ ಇಂಜಿನಿಯರಿಂಗ್ನಲ್ಲಿ MTech ಪದವಿ ಪಡೆದೆ. ಸೊ 1991ರಿಂದ ಸುಮಾರು 2013ವರೆಗೂ ನಾನು ಸಿಸ್ಟಮ್ಸ್ ಅಂಡ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ನಲ್ಲಿ ಕೆಲಸ ಮಾಡ್ತಿದ್ದೇನೆ. ನನ್ನ ನಿಕಟಪೂರ್ವ ಕೆಲಸ ಅಂದರೆ IBMನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಸ್ವಂತ ಮಾಡೋ ಉದ್ದೇಶದಿಂದ ಈಗ ನನ್ನ ಸ್ವಂತವಾಗಿ ನಾನು ಕನ್ಸಲ್ಟೇಷನ್ ಮಾಡ್ತಾ ಇದ್ದೀನಿ. ಸುಮಾರು 23 ವರ್ಷ ಆಗಿ IBMಯಿಂದ ಹೊರಗೆ ಬಂದಿದ್ದೇನೆ. ಈಗ ಇಷ್ಟು ನನ್ನ ಸಂಕ್ಷಿಪ್ತವಾದ ಬಯೋಡೇಟಾ. ನನಗೆ ಮುಖ್ಯವಾಗಿ ನಮ್ಮ HR ಮೇಡಮ್ ಅವರು ತುಂಬಾ ನಮಗೆ ತುಂಬಾ ಮಾತೃ ಪ್ರೇಮವನ್ನ ಆ ಶಾಲೆಯಲ್ಲಿ ಕೊಡ್ತಾ ಇದ್ರು. ಆ ರೀತಿ ಯಾವುದೇ ವಾಣಿಜ್ಯೀಕರಣ ಯಾವುದೇ ಇಲ್ಲದೆ ಆ ತರ ಒಂದು ಶಾಲೆಯನ್ನ ನಾವು ಇನ್ನು ಮುಂದೆ ನೋಡೋಕೆ ಸಾಧ್ಯ ಇಲ್ಲ. ನಾವು ಹೋಗುವ ಭವಿಷ್ಯದಲ್ಲಿ ಆ ತರ ಹೇಳ್ಬೋದು. ಅದು ಗತಕಾಲದ ವೈಭವ. 40 ವರ್ಷದ ಹಿಂದಿನ ಗಾಂಧಿ ಬಜಾರ್ ನಾವು ನೋಡೋಕ್ಕಾಗಲ್ಲ. ಇವತ್ತು 40 ವರ್ಷದ ಹಿಂದಿನ ಹನುಮನ್ ನಗರ ನೋಡೋಕ್ಕಾಗಲ್ಲ. 40 ವರ್ಷದ ಹಿಂದಿನ ಕವಿ ಗಂಗಾಧರ ಕೂಡಿ ನಾವು ನೋಡೋಕ್ಕಾಗಲ್ಲ. ಅದೇ ರೀತಿ ಎಲ್ಲ ಕಳೆದು ಹೋಗಿದೆ. CSV ಮೇಡಮ್ ಅವರು ನನಗೆ 6ನೇ ಕ್ಲಾಸಲ್ಲಿ ಕ್ಲಾಸ್ ಟೀಚರ್ ಆಗಿದ್ರು. ಒಂದೇ ವರ್ಷದಲ್ಲಿ ತುಂಬಾ ಸ್ಕ್ಯಾನ್ ಹಾಕಿದ್ರು ಮೇಡಮ್. ಆದ್ರೆ ನನ್ನ ಜೊತೆ ನಾವು ಸೇರಿ 1-2 ಸ್ಕ್ಯಾನ್ ಬರೆದಾಕಿದ್ದಾರೆ ಅವರು. ನಾನು ಹೊಡಿತಾ ಇರಲಿಲ್ಲ, ಆದ್ರೆ ಪಾಪ ಹೊಡೆದಾಗ ಸ್ಕೇಲ್ ಕ್ವಾಲಿಟಿ ಚೆನ್ನಾಗಿರ್ತದೆ. ನಮಗೆ ABCD ಹೇಳ್ಕೊಟ್ಟವರು KS ಮೇಡಮ್ ಅವರು. ಸೊ ನಾವೆಲ್ಲ ವಿಡಿಯೋ ಹೇಳಿದಾಗ 5ನೇ ಕ್ಲಾಸಲ್ಲಿ ABCD ಕಲಿಯೋದು. ನನ್ನ ಮಗಳು LKG ಕಲಿತೆ, ಅವಳಿಗೆ ನಂಬಕ್ಕೆ ಆಗಲ್ಲ. ನಿನ್ಗೆ 10ನೇ ಕ್ಲಾಸಲ್ಲಿ ABCD ಬರ್ತಿರ್ಲಿಲ್ಲ ಅಂದ್ರೆ ಅದಕ್ಕೆ ನಂಬಕ್ಕಾಗಲ್ಲ. ಸೊ ನಾವು ಬೇರೆ ಗಾಡಿ ಇಟ್ ಲ್ಯಾಂಪ್ ಬೇರೆ ಇರೋದು ನಾವು ಕಲ್ತಿಲ್ಲ 5ನೇ ಕ್ಲಾಸಲ್ಲಿ. ಬಟ್ ವಿಡಿಯೋ ಹೇಳಿದಾಗೆ ಕನ್ನಡ ಮೀಡಿಯಂನಿಂದ ನಮ್ಗೆ ಏನಾಯ್ತು ಅಂದ್ರೆ ಕನ್ನಡದಲ್ಲಿ ನಾವು ನಮ್ಮ ಮಾತೃಭಾಷೆಯಾಗಿ ಯೋಚನೆ ಮಾಡಿ ಅದನ್ನ ಬೇರೆ ಯಾವುದೇ ಭಾಷೆಗೆ ತರ್ಜುಮೆ ಮಾಡೋಂಥ ಒಂದು ಶಕ್ತಿ ನಮಗೆ ಬಂತು. ಇವತ್ತು ಯಾವುದೇ ಒಂದು ಭಾಷೆನ ಒಂದು ತಿಂಗಳಲ್ಲಿ ಕಲಿಯೋಕೆ ಅಷ್ಟೇ. ಯಾಕಂದ್ರೆ ನಮ್ಮ ಮಾತೃಭಾಷೆಯಲ್ಲಿ ಫೌಂಡೇಶನ್ ಬುನಾದಿ ಅನ್ನೋದು ಬಹಳ ಭದ್ರವಾಗಿ ನಮಗಿದೆ ಇವತ್ತು. ಅದರಿಂದ ಎಲ್ಲರಿಗೂ ನಮ್ಗೆ ಇಂಥ ದಾರಿ ತೋರಿಸಿದ್ರಿ. 40 ವರ್ಷಗಳಾದ್ಮೇಲೆ ಮೀಟ್ ಮಾಡ್ತಾ ಇದೀವಿ. ಸೊ ಇದಕ್ಕೆಲ್ಲ ನಮ್ಮ ಗೆಳೆಯ ವಾಸುಗೆ ಬಹಳ ನಾವು ಇದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅವ್ನು ಬೇಡ ಅಂತ ನಾನು ಹೇಳ್ತೀನಿ. ಓಕೆ, ಧನ್ಯವಾದಗಳು.
BMS ಕಾಲೇಜಲ್ಲಿ ಡಿಗ್ರಿ ಮುಗಿಸಿ ಆಮೇಲೆ ಮೈಂಗ್ಳೂರ್ ಕರೆಸ್ಪಾಂಡೆನ್ಸ್ ಕಾಲೇಜಲ್ಲಿ ಇದು MCOM ಮಾಡಿದೆ. ಆಮೇಲೆ AMD ಅನ್ನೋ ಸಾಫ್ಟ್ವೇರ್ ಕಂಪನಿಯಲ್ಲಿ HR ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ. ಆಮೇಲೆ ಮದುವೆ ಆಯಿತು, ಕೆಲಸ ಬಿಟ್ಬಿಟ್ಟೆ, ಹೌಸ್ ವೈಫ್ ಆಗಿ ಇವಾಗ ತನಕ ಇದ್ದೀನಿ. ಒಬ್ಬಳು ಮಗಳಿದ್ದಾಳೆ, ಅವಳು EC ಎಲೆಕ್ಟ್ರಾನಿಕ್ಸ್ ಮುಗಿಸ್ಕೊಂಡು ಸೋನಿ ಇನ್ಫೋಟೆಕ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ನಮ್ಮ ಯಜಮಾನರು ಡೆವಲಪಿಂಗ್ ಏರಿಯಲ್ಲಿ GM ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನನ್ನ ಹೆಸರು ಸುರೇಶ್ ಅಂತ. ನಾನು 1976 ನ್ಯಾಷನಲ್ ಮಿಡಲ್ ಸ್ಕೂಲ್ ಬಂದಿದ್ದು. ಹೈಸ್ಕೂಲು 3 ವರ್ಷ, ಕಾಲೇಜು 5 ವರ್ಷ, ಡಿಗ್ರಿಯಲ್ಲೇ ಮುಗಿಸ್ಕೊಂಡು ಅವನು ಕೆಮಿಕಲ್ ಫ್ಯಾಕ್ಟ್ರಿಲಿ ಅಸಿಸ್ಟೆಂಟ್ ಆಗೋದೆ. ಅಲ್ಲಿ ಹೋದ್ಮೇಲೆ ಅಲ್ಲೇನೋ ಸ್ವಲ್ಪ ಪ್ರಾಬ್ಲಮ್ ಆದಮೇಲೆ ನಮ್ಮ ಸ್ನೇಹಿತರಾದ ಒಬ್ಬರು ವೆಂಕಟ ಸುಬ್ಬ ಜಯಸನ್ ಅವರು ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ರು. ನೋಡ್ಕೊತೀರಾ ಅಂದ್ರೂ ನಾನು ಬಂದೆ. ಅಲ್ಲೊಂದು 20 ವರ್ಷ ಅಲ್ಲಿ ನಡೆಸಿ ಆಮೇಲೆ ಈಗ ಅಕೌಂಟೆಂಟ್ ವರ್ಕ್ ಆಗಿ ಒಂದು ಗ್ರಾಂಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಎರಡನೇವನು ಈ ಸಲ ಸೆಕೆಂಡ್ PUC ನ್ಯಾಷನಲ್ ಕಾಲೇಜ್ ಜೈನ್ ಅಂತ ಮನೆಯಲ್ಲೂ ಇಲ್ಲ ITI ವಿದ್ಯಾಪೀಠದಲ್ಲಿ. ನನ್ನ ಬಗ್ಗೆ ಹೇಳ್ಕೊಳ್ಳೋಕ್ಕಿಂತ ಮುಂಚೆ ಈಗ ಸಣ್ಣ ಒಂದು ದೃಷ್ಟಾಂತವನ್ನು ಹೇಳ್ತೀನಿ. ಇಟ್ಸ್ ಎ ರಿಯಲ್ ಫ್ಯಾಕ್ಟ್ ವಿಚ್ ಹ್ಯಾಸ್ ಹ್ಯಾಪನ್ಡ್. ನಮ್ಮ ದೊಡ್ಡಪ್ಪ ಯಾವಾಗಲೂ ಹೇಳೋದು. ಸೊ ನಿಮಗೆಲ್ಲ ಸ್ಟೀಫನ್ ಹಾಕಿನ್ಸ್ ಫೇಮಸ್ ಸೈಂಟಿಸ್ಟ್ ಗೊತ್ತಿರ್ಬೋದು. ಸೊ ನಮ್ಮ ದೊಡ್ಡಪ್ಪನ ಅವರು ಸ್ನೇಹಿತರ ಮಗ ಹೋಗಿ ಅವ್ರನ್ನ ಕೇಳಿದ್ರೆ, ಸರ್ ನಿಮ್ಮನ್ನು ಈಗ ಐ ಆಮ್ ಮೀಟಿಂಗ್ ಯು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಹಿಯರ್ ಹೌ ಅಂತ ಕೇಳಿದ್ದಕ್ಕೆ ಈ ಗಿವ್ಸ್ ಅನ್ ಆನ್ಸರ್ ಕಾಸ್ಮಿಕ್ ಅರೇಂಜ್ಮೆಂಟ್, ಬ್ರಹ್ಮಾಂಡದ ವ್ಯವಸ್ಥೆ. ಅಂದರೆ ಯಾವುದೋ ಒಂದು ಅಗೋಚರವಾದ ಶಕ್ತಿ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ. ಯಾತಕ್ಕೆ ನಾನು ಈಗ ಹೇಳ್ತಾ ಇದ್ದೀನಿ ಅಂತಂತಂದರೆ, ನನಗೆ ಓದಿರೋದೇ ಜ್ಞಾಪಕ ಇಲ್ಲ. 1ನೇ ಕ್ಲಾಸಿಂದ BSc ನ್ಯಾಷನಲ್ಲೇ ಓದಿದ್ದು ನಾನು. ಬಹುಶಃ ಆ ಒಂದು ಅಗೋಚರವಾದ ಶಕ್ತಿ ಇಂಥ ಹಿರಿಯರಲ್ಲಿ ಇದೆ ಅಂತ ಕಾಣುತ್ತೆ. ಇವರ ಹಿರಿಯರ ಮಾರ್ಗದರ್ಶನ, ಇವರ ಆಶೀರ್ವಾದ, ನಮ್ಮ ತಂದೆ ತಾಯಿಗಳ ಆಶೀರ್ವಾದ ನಾನು ಇವತ್ತು ಇಲ್ಲಿವರೆಗೆ ಕರ್ಕೊಂಡ್ಬಂದು ನಿಲ್ಲಿಸಿದೆ. ನಾನು 1ನೇ ಕ್ಲಾಸ್ ಹೇಳಿದಂಗೆ ನಾನು 1ನೇ ಕ್ಲಾಸಿಂದ BSc ನ್ಯಾಷನಲ್ಲೇ ಓದಿದ್ದು. ವೆಂಕಟೇಶ್, SR ವೆಂಕಟೇಶ್. ಸೊ ವಾಟ್ ಈಸ್ ದ ಸ್ಟೋರಿ ಅಂತ ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರ್ಬೋದು. ಅದೇ ಸ್ಟೋರಿನೂ ಹೇಳಿದಾಗೆ BSc ಆದಮೇಲೆ ನಾನು ಐ ವಾಸ್ ವರ್ಕಿಂಗ್ ಇನ್ ಸಮ್ ಪ್ರೈವೇಟ್ ಇಂಡಸ್ಟ್ರಿ. ಆಮೇಲೆ BE ಮಾಡಿದೆ ನಾನು. BE 96 BMS ಈವ್ನಿಂಗ್ ಕಾಲೇಜಲ್ಲಿ BE ಮಾಡಿ 2001 ಐ ಪಾಸ್ಡ್ ಔಟ್. ಸೊ 97 ಐ ಗಾಟ್ ಮ್ಯಾರಿಡ್. ಸೊ ಈಗ ನನಗೆ 2 ಹೆಣ್ಮಕ್ಳಿದ್ದಾರೆ. ಹೆಣ್ಮಕ್ಳು ಮೊದಲನೇವಳು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ, ಎರಡನೇವಳು 9th ಸ್ಟ್ಯಾಂಡರ್ಡ್. ನಾನು ಒಂದು IT ಇಂಡಸ್ಟ್ರಿನಲ್ಲಿ ತೇಜಸ್ ನೆಟ್ವರ್ಕ್ಸ್ ಅಂತ ಒಂದು ಕಂಪನಿನಲ್ಲಿ ಕ್ವಾಲಿಟಿ ಮ್ಯಾನೇಜರ್ ಆಗಿದ್ದೀನಿ. ನನ್ನ ಹೆಸರು ವೀಣಾ ಅಂತ. ಮತ್ತೆ ಪರಿಚಯ ಆಯ್ತಾ ಅಂದ್ಬಿಡ ಬಸ್ಸು. ನಾನು ನ್ಯಾಷನಲ್ ಸ್ಕೂಲಲ್ಲಿ 7th ಸ್ಟ್ಯಾಂಡರ್ಡ್ವರೆಗೂ ಓದಿದೆ. ಆಮೇಲೆ ವುಮೆನ್ಸ್ ಪೀಸ್ ಲೀಗ್ಗೆ ನಾನು, ಮಂಜುಳಾ, ರೋಹಿಣಿ ನಾವೆಲ್ಲ ಒಟ್ಟಿಗೆ ಹೋಗಿ ಇಲ್ಲಿ ಗೆಳೆತನ ಮರೆಯೋಕ್ಕಾಗದೆ ಎಲ್ಲರೂ ಆ ಸ್ಕೂಲ್ಗೆ ಹೋಗಿ ಒಟ್ಟಿಗೆ ಸೇರ್ಕೊಂಡ್ವಿ. ವುಮೆನ್ಸ್ ಪೀಸ್ ಲೀಗಲ್ಲಿ 10th ಸ್ಟ್ಯಾಂಡರ್ಡ್ವರೆಗೂ ಓದಿ NFK RV ಕಾಲೇಜಲ್ಲಿ BA ಮಾಡಿದೆ. ಆಮೇಲೆ ಒಂದು 8 years ಬಯೋಲಿಗಿ ಪ್ರಿಂಟ್, 1.5 years ಬ್ಯಾಂಗ್ಳೂರ್ ಪ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ 8 years ಬಯೋಲಿಗಿ ಪ್ರಿಂಟರ್ಸಲ್ಲಿ DTP ಸೆಕ್ಷನಲ್ಲಿ ವರ್ಕ್ ಮಾಡ್ತಾ ಇದ್ದೆ. 89 ಮದುವೆ ಆಯಿತು. ಒಬ್ಳು ಮಗಳಿದ್ದಾಳೆ, MCA ಮಾಡಿಕೊಂಡು ಕೆನಡಾ ಹೈ ಕಮಿಷನಲ್ಲಿ ಕೆಲಸದಲ್ಲಿದ್ದಾರೆ. ಗುರುಗಳಿಗೆ ಮತ್ತು ನನ್ನ ಗೆಳೆಯರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೇದ. ನಾನು 1ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ ನ್ಯಾಷನಲ್ ಪ್ರೈಮರಿ ಸ್ಕೂಲ್ನಲ್ಲಿ ಓದಿದೆ. ಆಮೇಲೆ 8ರಿಂದ 10 ವಿಜಯ ಹೈಸ್ಕೂಲ್ನಲ್ಲಿ ಓದಿದೆ. ಫಸ್ಟ್ PUC, ಸೆಕೆಂಡ್ PUC NMK RVನಲ್ಲಿ ಓದಿದೆ. ಆಮೇಲೆ ಡಿಗ್ರಿ ಮೈಕ್ರೋಬಯಾಲಜಿ BMS ಕಾಲೇಜ್ನಲ್ಲಿ ಮಾಡಿದೆ. 89ರಲ್ಲಿ ಮದುವೆ ಆಯಿತು. ನನಗೆ 2 ಮಕ್ಕಳಿದ್ದಾರೆ, ಮುಖೇಶ್ ಮತ್ತು ಮುರಳಿ ಅಂತ. ಮುಖೇಶ್ MBA ಮಾಡ್ತಾನೆ, ಮುರಳಿ ಸೆಕೆಂಡ್ PUC ಮಾಡಿ ಗ್ರಾಫಿಕ್ ಡಿಸೈನ್ ಕೋರ್ಸ್ ಮಾಡ್ತಾನೆ. ನಾನು ಕೆಲಸ ಮಾಡ್ತಾ ಇದ್ದೀನಿ ITC ಎಸೆಂಟ್ರಾ ಕಂಪ್ನಿಯಲ್ಲಿ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಕೆಲಸ ಮಾಡ್ತೀನಿ. ನಿಮ್ಮನ್ನೆಲ್ಲ ಇವತ್ತು ಭೇಟಿ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ. ಧನ್ಯವಾದ. ಎಲ್ಲರೂ ಗೊತ್ತಿರ್ಬೋದು, ನಾನೇ ಗೊತ್ತಿದ್ದೆ ಅದೇ ಹೇಳಿದ್ದು ಮೋಸ್ಟ್ಲಿ. ಇದು 1ನೇ ಕ್ಲಾಸಿಂದ ಡಿಗ್ರಿವರೆಗೂ ನ್ಯಾಷನಲ್ ಸ್ಕೂಲ್, ಮಿಡಲ್ ಸ್ಕೂಲ್, ಕಾಲೇಜ್, ಹೈಸ್ಕೂಲ್, ಕಾಲೇಜು ಅಲ್ಲೇ ಓದಿದ್ದು. ಆಮೇಲೆ ಕಾಲೇಜ್ ಆದಮೇಲೆ ನಮ್ಮದೇ ಒಂದು ಬಿಸ್ನೆಸ್ ಓಪನ್ ಮಾಡಿದ್ವಿ. ಅದು ಒಂದು 7-8 ವರ್ಷ ನಡೆಸಿದ್ವಿ. ಬಟ್ ರಿಕವರಿ ಪ್ರಾಬ್ಲಮ್ ಆಗಿ ಬಿಸ್ನೆಸ್ ಕ್ಲೋಸ್ ಮಾಡಿ ಇವಾಗ ನನ್ನ ಫ್ರೆಂಡ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಅದು ಬ್ಯಾಂಕ್ ರಿಕವರಿ, ಲೋನ್ಸ್ ಇಟ್ಕೊಂಡಿರ್ತಾರಲ್ಲ, ಅದು ಯಾರು ಡಿಫಾಲ್ಟರ್ಸ್ ಆಗ್ತಾರೆ ಅವ್ರದ್ದು ಕಲೆಕ್ಷನ್ಸ್ದು. 96 ಮದುವೆ ಆಯಿತು. 2 ಮಕ್ಕಳಿದ್ದಾರೆ. ಮಗಳು ಬಂದ್ಬಿಟ್ಟು ಸೆಕೆಂಡ್ ಇನ್ಫಾರ್ಮೇಷನ್ ಸೈನ್ಸ್
ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಮಗ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಮಗ ಒಳ್ಳೆ ಸ್ವಿಮ್ಮರ್. ನೆನ್ನೆ ಮಧ್ಯಾಹ್ನ ಬಂದಿದ್ದು, ಒಂದು ವಾರದಿಂದ ಮಂಡ್ಯ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇತ್ತು. ಅವನ ಜೊತೆ ಅಲ್ಲೇ ಇದೆ. ನಾನು ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ, ಅದಕ್ಕೆ ಲೇಟಾಗಿ ಅದಕ್ಕೋಸ್ಕರ ಲೇಟಾಗಿ ಕನ್ಫರ್ಮ್ ಮಾಡಿದ್ದು. 7ನೇ ಕ್ಲಾಸ್ಗೆ ಬಂದು ನ್ಯಾಷನಲ್ ಮಿಡಲ್ ಸ್ಕೂಲ್ ಸೇರ್ಕೊಂಡಿದ್ದು. ಆಮೇಲೆ ನ್ಯಾಷನಲ್ ಹೈಸ್ಕೂಲು, ನ್ಯಾಷನಲ್ ಕಾಲೇಜ್ ಮಾಡಿ ದಯಾನಂದ ಸಾಗರ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ಆಮೇಲೆ 2 ವರ್ಷ ನಾನು ಕೆಲಸ ಮಾಡಿ ಆಮೇಲೆ ಕೆಲಸ ಆಗಿಲ್ಲ ಅಂತ ಹೇಳ್ಬಿಟ್ಟು ಈಗ ಸ್ವಂತ ಉದ್ಯೋಗ ಮಾಡ್ಕೊಂಡಿದ್ದೀನಿ. ನನಗೆ ಒಬ್ಬ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ನನ್ನ ಹೆಂಡತಿ ಕುಮಾರಸ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದೆ. ಸ್ವಲ್ಪ ಹತ್ರ ಇಟ್ಕೊಂಡು ಜೋರಾಗಿ ಮಾತಾಡಿ ಸರ್. ಮಾಡರ್ನ್ ಹೋಟೆಲ್ ಅಂತಿತ್ತು ಗಾಂಧಿನಗರದಲ್ಲಿ, ಅಂತ ನಮ್ಮ ತಂದೆ ನಡೆಸ್ತಾ ಇದ್ರು. ಅವ್ರು ತೀರೋದ್ಮೇಲೆ ನಾನು ನಡೆಸ್ತಾ 20 ವರ್ಷ. ಈ ಲಾಸ್ಟ್ 5 ವರ್ಷದಿಂದ ರಾಜರಾಜೇಶ್ವರಿ ನಗರದಲ್ಲಿ ಸೋಲಾರ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನನಗೆ ಟ್ವಿನ್ಸ್ ಮಕ್ಕಳು, ಫಸ್ಟ್ PUC ಸ್ನೇಹಿತರೆ, ನನ್ನ ಹೆಸರು ಲಿಂಗರಾಜು. ನಾನು ನ್ಯಾಷನಲ್ ಮಿಡಲ್ ಸ್ಕೂಲಲ್ಲಿ ನ್ಯಾಷನಲ್ ಹೈಸ್ಕೂಲು ಮತ್ತು ಸೆಂಟ್ರಲ್ 2 ವರ್ಷ ವಿಪುರಂ ಕಾಲೇಜಲ್ಲಿ ಓದಿ ಮತ್ತೆ ನ್ಯಾಷನಲ್ ಕಾಲೇಜ್ಗೆ ಬಂದು ನ್ಯಾಷನಲ್ ಕಾಲೇಜಲ್ಲಿ ಡಿಗ್ರಿ ಮಾಡಿದೆ. ನಂತರ ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಮಾಸ್ಟರ್ ಡಿಗ್ರಿ ರೂರಲ್ ಡೆವಲಪ್ಮೆಂಟ್ ಮಾಡಿ ನಂತರ ಕನ್ನಡ ಯೂನಿವರ್ಸಿಟಿ ಅಂದರೆ ಕನ್ನಡ ವಿಶ್ವವಿದ್ಯಾಲಯ ಹಂಪೆ ಅಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಂತರ 92ನಲ್ಲಿ KS ಎಕ್ಸಾಮ್ ಬರೆದೆ. ನಾನು 97ನಲ್ಲಿ KS ಪಾಸಾಗಿ 97 ಬ್ಯಾಚಲ್ಲಿ ನಾನು ಕೆಲಸಕ್ಕೆ ಸೇರಿದೆ. ಈಗ ನಾನು ಜಾಯಿಂಟ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಆಗಿ ಕೋಆಪರೇಷನ್ ಡಿಪಾರ್ಟ್ಮೆಂಟಲ್ಲಿ ಪ್ರಸ್ತುತ ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಒಬ್ಬಳು ಮಗಳಿದ್ದಾರೆ, ಅಮೂಲ್ಯ ಅಂತ. ಅವಳು ಮೊನ್ನೆ ನಡೆದಂಥ ನೀಟ್ ಎಕ್ಸಾಮಲ್ಲಿ ಎಲಿಜಿಬಲ್ ಆಗಿ ಈಗ ಫಸ್ಟ್ ಇಯರ್ MBBS ಮಾಡ್ತಾ ಇದ್ದಾರೆ ಕಿಮ್ಸ್ ಕಾಲೇಜ್. ನಾನು TV ಪ್ರಹ್ಲಾದ್ ಅಂತ. 6 ಮತ್ತು 7ನೇ ಕ್ಲಾಸಿಂದ ನಾನು ನ್ಯಾಷನಲ್ ಮಿಡಲ್ ಸ್ಕೂಲಲ್ಲಿ ಓದಬೇಕಾಗಿ ಓದಿದೆ. ಎಜುಕೇಶನ್ ಸೊಸೈಟಿಯ ಅಕ್ಷರದ ಋಣ ಮತ್ತು ಅನ್ನದ ಋಣ ಎರಡೂ ನನ್ನ ಮೇಲಿದೆ. ಯಾಕೆಂದ್ರೆ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ನನ್ನ ತಂದೆ ಬೇಗ ಕೆಲಸ ಮಾಡ್ತಾ ಇದ್ರು. ನನ್ನ ತಂದೆ DR ವಿಜೇಂದ್ರ DR ಅಂತ ಫೇಮಸ್. ಅವರು ಸುಮಾರು ವರ್ಷ 94ವರೆಗೂ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ನಾನು ನ್ಯಾಷನಲ್ ಹೈಸ್ಕೂಲ್ ಹೋದ್ಮೇಲೆ ಕಾಲೇಜಿಗೆ PUCಗೆ ನಾನು ಕಿಶೋರಪುರ ಕಾಲೇಜ್ ಹೋದೆ. ಕಿಶೋರಪುರ ಕಾಲೇಜಲ್ಲಿ BSc ಮಾಡಿ ಆಮೇಲೆ ನಾನು ಕನ್ನಡ MBA ಮಾಡಿದೆ. ಆಮೇಲೆ ನಾನು ಒಂದಷ್ಟು ವರ್ಷ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದು. ಆಮೇಲೆ 1996ರಲ್ಲಿ ನನ್ನ ಸ್ವಂತ ಬಿಸ್ನೆಸ್ ಹೋಗ್ತದೆ. ಸೊ ಆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. 20 ವರ್ಷ ಆಯಿತು. ಆಮೇಲೆ ಇದ್ರ ಜೊತೆಗೆ ಸಾಹಿತ್ಯದಲ್ಲಿ ಒಂದು ಆಸಕ್ತಿ ಇದ್ರಿಂದ ಕನ್ನಡದಲ್ಲಿ MA ಮಾಡಿದೆ. ಕನ್ನಡದಲ್ಲಿ MA ಮಾಡಿ ಕನ್ನಡದಲ್ಲಿ ಸಂಶಯ ಅಂತ ಹೇಳಿ ಸಾಹಿತ್ಯ ಪುಸ್ತಕ ಮಾಡೋದು. ಇದು ಕಳೆದ 30 ವರ್ಷದಿಂದ ಅದ್ರ ಮೂಲಕ ಪಬ್ಲಿಕೇಶನ್ನು, ಸಾಹಿತ್ಯದ ಕೆಲಸಗಳು ಸುಮಾರು ನಡೀತಾ ಇದೆ. ಅದಕ್ಕಿಂತ ಇದೆಲ್ಲದಕ್ಕೂ ಎಲ್ಲೋ ಒಂದು ಕಡೆ ಒಂದು ಫೌಂಡೇಶನ್ನು ನನಗೆ ನ್ಯಾಷನಲ್ ಮಿಡಲ್ ಸ್ಕೂಲು, ನ್ಯಾಷನಲ್ ಹೈಸ್ಕೂಲು ನನಗೆ ಯಾವಾಗಲೂ ನೆನಪಾಗುವಂಥದ್ದು ನಮ್ಮ ಎಲ್ಲ ಬೇಸಿಗಳು ಮತ್ತು ಅವ್ರು ಕಲಿಸ್ಕೊಟ್ಟಂಥ ಕನ್ನಡ ಆಗ್ಬೋದು, ವಿಜ್ಞಾನ ಆಗ್ಬೋದು, ಇಂಗ್ಲೀಷ್ ಆಗ್ಬೋದು, ಪ್ರತಿಯೊಂದು ಕೂಡ ನನಗೊಂದು ದೊಡ್ಡ ಫೌಂಡೇಶನ್ ಅಂತ ಭಾವಿಸ್ತೀನಿ. ಹಾಗಾಗಿ ಅಕ್ಷರದ ಋಣದ ಜೊತೆಗೆ ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಅನ್ನದ ಋಣವನ್ನು ನಾನು ಚೆನ್ನಾಗಿದೆ. ಆ ಕಡೆ ಎಲ್ಲ ಟೀಚರ್ಗೆ ನಮಸ್ಕಾರ. ಸ್ಪೆಷಲಿ CSE ಟೀಚರ್. ವಾಪಸ್ ನೆನೆಸ್ಕೊಂಡು ನಾನು ಕುರಿತಿರೋದ್ರಲ್ಲ, ಅದು ತುಂಬ ಖುಷಿ ಆಯ್ತು. ಇವತ್ತು ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ ಇನ್ ಮೈ ಲೈಫ್ ಡೆಫಿನೆಟ್ಲಿ. ಫ್ರೆಂಡ್ಸ್, ಸೊ ನನ್ನ ಹೆಸರು ಅನಿಲ್ ಅಂತ. ನಾನು ಮಿಡಲ್ ಸ್ಕೂಲು, ಹೈಸ್ಕೂಲು, ಕಾಲೇಜು ಎಲ್ಲ ನ್ಯಾಷನಲ್ಸಲ್ಲಿ ಓದಿದ್ದು. ಆಮೇಲೆ ಆರ್ಮಿ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದೆ, BE ಸಿವಿಲು. ಸೊ ಅವಾಗಿಂದ ಕನ್ಸ್ಟ್ರಕ್ಷನ್ ಅಂತ ಲೈನು. ಮತ್ತೆ ಮದುವೆ ಆಗಿದೆ. ಮದುವೆ ಆಗಿ 25 ವರ್ಷ ಆಯಿತು. 2 ಮಕ್ಕಳಿದ್ದಾರೆ. ದೊಡ್ಡ ಮಗ BBA ಮುಗಿಸಿದ್ದಾನೆ. 2ನೇ ಮಗಳು CS ಓದ್ತಾ ಇದ್ದಾರೆ. ಫಸ್ಟ್ ಇಯರ್ ಯೂನಿವರ್ಸಿಟಿ ಜಾಯ್ನ್ ಆಗಿದ್ದಾರೆ. ಮನೆಯಲ್ಲಿ ಚೆನ್ನಾಗಿ ನಾನು ಕನ್ಸ್ಟ್ರಕ್ಷನ್ ಅಂತ MLA ಅಂತ. ಮಾಜಿ ಮುಖ್ಯಮಂತ್ರಿಗಳೆಲ್ಲ ಅಲ್ಲ ತಾನೆ? ನಾನು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ನ್ಯಾಷನಲ್ ಮಿಡಲ್ ಸ್ಕೂಲ್ ಮತ್ತು ಹೈಸ್ಕೂಲಲ್ಲಿ ಓದಿದ್ದು.
ಡಿಗ್ರಿ ಬಂದ್ಬಿಟ್ಟು APS ಕಾಲೇಜಲ್ಲಿ ಮಾಡಿದೆ. ಡಿಗ್ರಿ ತಲೆಗೆ ಹತ್ತಲಿಲ್ಲ. ಆಮೇಲಿಂದ ಕಂಪ್ಯೂಟರ್ ಸರ್ವಿಸ್ ITI ಎಲ್ಲ ಮಾಡಿ BLS ಎಕ್ಸ್ಪೀರಿಯನ್ಸ್ ಕಂಪ್ಯೂಟರ್ ಸರ್ವಿಸ್ ಆಫೀಸ್ ನಡೆಸ್ತಾ ಇದ್ದೀನಿ. ನಂದು ಕಂಪ್ಯೂಟರ್ ಅಂಗಡಿ ಬಂದ್ಬಿಟ್ಟು ನಿಸರ್ಗ ಕಂಪ್ಯೂಟರ್ಸ್ ಅಂತ ಅಂದ್ಬಿಟ್ಟು. ನನಗೆ 96 ಮದುವೆ ಆಯಿತು. ಇಬ್ಬರು ಹೆಣ್ಮಕ್ಳಿದ್ದಾರೆ. ದೊಡ್ಡ ಮಗಳು ನಿಸರ್ಗ ಅಂತ ಅಂದ್ಬಿಟ್ಟು ಅವಳು ಮಾರ್ಕೆಟಿಂಗ್ ಹೋಗ್ತಾ ಇದ್ದಾಳೆ. ಚಿಕ್ಕ ಮಗಳು ನಿಹಾರಿಕಾ ಅಂತ ಅಂದ್ಬಿಟ್ಟು 9ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಥ್ಯಾಂಕ್ ಯು. ಒಂದನೇ ಕ್ಲಾಸಿಂದ ಹಿಡಿದು ಡಿಗ್ರಿ ಒಂದನೇ ಕ್ಲಾಸಿಂದ ಹಿಡಿದು ಡಿಗ್ರಿವರೆಗೂ ಒಂದೇ ಆಗೋಣ. ನಾನು BSc ಆದಮೇಲೆ ಔಷಧಿ ಕಂಪ್ನಿಯಲ್ಲಿ QA ಮ್ಯಾನೇಜರ್ ಆಗಿದ್ದೀನಿ. ಇಬ್ಬರು ಮಗಳು ವಾರಿಣಿ ಇಲ್ಲ. 2ನೇ ವರ್ಷ ಇನ್ಫಾರ್ಮೇಷನ್ ಸೈನ್ಸಲ್ಲಿ ಓದ್ತಾ ಇದ್ದಾರೆ. ಮಗ ಫಸ್ಟ್ PUC ಕುಮಾರಕೃಷ್ಣ. ನನಗೆ ಜ್ಞಾಪಕ ಇರೋ ಹಾಗೆ ಮಿಡ್ಲ್ ಸ್ಕೂಲಲ್ಲಿ 3 ವಿಷಯದಲ್ಲಿ ಇದ್ದವ್ ನಾವನ್ನೇ ಪ್ರಕಾಶ್ KSS ಹೌದು. ನಾನು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ನ್ಯಾಷನಲ್ಸಲ್ಲೇ ಓದ್ದವನು. ಫಸ್ಟ್ PUC ಡಿಗ್ರಿವರೆಗೂ PS ಕಾಲೇಜ್ ಹನುಮಂತ ನಗರಲ್ಲಿ BCom ಮಾಡಿದೆ. 97ರಲ್ಲಿ MBA ಮಾಡಿ ಒಂದು ಇಂಟರ್ನ್ಯಾಷನಲ್ ಫ್ಲೇವರ್ಸ್ ಆ್ಯಂಡ್ ಫ್ರಾಗ್ರೆನ್ಸ್ ಲಿಮಿಟೆಡ್ ಅಂದ್ಬಿಟ್ಟು ಆ ಕಂಪ್ನಿಯಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. 96ರಲ್ಲಿ ಮದುವೆ ಆಯಿತು. ಒಬ್ಬಳು ಮಗಳಿದ್ದಾಳೆ. ಫಸ್ಟ್ PUC ಓದ್ತಾರೆ. ಮನೆ ವಿಜಯನಗರ. ನಮಸ್ಕಾರ. ಸ್ವಲ್ಪ ಜೋರಾಗಿ. ಎಲ್ಲರಿಗೂ ನಮಸ್ಕಾರ. ಶಾಸ್ತ್ರೀಯದವರಿಗೂ ನಮಸ್ಕಾರ. ನಾನು 5ನೇ ತರಗತಿಯಿಂದ 10ನೇ ತರಗತಿ ನಾನು ಓದಿದ್ದು. ಆಮೇಲೆ ಕಾಲೇಜಲ್ಲಿ ಡಿಗ್ರಿ ಹೋಗಿದ್ದೆ. ಅಲ್ಲಿ ಏನಾಯಿತು, ನನಗೆ ಫಾರ್ಮಸಿ ಕಾಲೇಜ್ಗೆ ಸೀಟ್ ಸಿಕ್ತು. ಅಲ್ಲಿ 4 ಇಯರ್ಸ್ ಅಲ್ಲಿ ಕಂಪ್ಲೀಟ್ ಆಗಿದೆ. 95ಲ್ಲಿ ಬರ್ತಾಯಿತ್ತು. ಇಬ್ಬರು ಹೆಣ್ಮಕ್ಳು ಇದ್ದಾರೆ. ಒಬ್ಬಳು ಬಂದು ಫೈನಲ್ BCom, ಇನ್ನೊಬ್ಬರು ಚಿಕ್ಕವಳು ಫಸ್ಟ್ BCom ಇವಾಗ MLA ಕಾಲೇಜ್ ಮಲ್ಲೇಶ್ವರ. ಸೊ ನಮ್ಮದು ಬಿಸ್ನೆಸ್ ಇದೆ, ಶ್ರೀ ವೆಂಕಟೇಶ್ವರ ಹ್ಯಾಂಡ್ ಮತ್ತು ಮಲ್ಲೇಶ್ವರ ಇದೆ. ಹ್ಯಾಂಡ್ಸ್ ಡಿಸ್ಟ್ರಿಕ್ಟ್ ಬೆಳೆಸ್ಬೇಕು ಓನಾಗಿ ನಾವು ಇದೆ. ಸೊ ಕಾಲೇಜು ಹೈಸ್ಕೂಲೆಲ್ಲ ನಾನು ಕಾಡ್ತಾ ಇದ್ದಿಲ್ಲ, ಕಾಡ್ತಾ ಇರ್ಬೋದು ಅಷ್ಟೇ. ಅವೆಲ್ಲ ಕಲ್ಚರ್ ಆರ್ಟಿಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಈ ಕಾಲೇಜ್ ಗೊತ್ತಿಲ್ಲ, ಅವೆಲ್ಲ ಹಾಗಾಗಿ ಫಸ್ಟ್ ನಮಗೆ ಎಲ್ಲಾ ತರದೊಳಗೂ ಹೆಲ್ಪ್ ಆಗ್ಬೋದು. ಗೊತ್ತಾಗೋದಿಲ್ಲ, ಭಯ ಆಗೋದು ಬೇಡ. ನಾವೆಲ್ಲರೂ ಪ್ರಾಣಿಗಳೇ ಇರೋದು, ಯಾರು ಭಯ ಇಲ್ಲ. ಎಲ್ಲಿದ್ದಾಗ ಹೇಗೆ ನಾವು ಒಬ್ರಿಗೊಬ್ರು ಅನುಸರಿಸ್ಕೊಂಡು ಒಂದ್ಸತಿ ಜಗಳ ಆಡಿದ್ರೆ ಮತ್ತೊಂದ್ಸತಿ ಫ್ರೆಂಡ್ಸ್ ಆಗಿರ್ತಾ ಇದ್ವಿ, ಅದೇ ತರನೇ ಇರುತ್ತೆ ಇಲ್ಲಿ. ಯಾವುದೇ ಕಾರಣಕ್ಕೂ ಹಿಂಜರಿಕೆ ಬೇಡ. ಇದು ಎಲ್ಲ ನಮ್ಮವರೇ ಇರೋದು. ದಯವಿಟ್ಟು ನೋಡಿ, ಇಷ್ಟು ವಾಯ್ಸ್ ಅಲ್ಲಿ ಮಾತಾಡಿದ್ರೆ ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಇದು ನಮಗೆ ಇನ್ನು 40 ವರ್ಷ ಬೇಕಾದ್ರೆ ನಮ್ಮ ಮೊಮ್ಮಕ್ಕಳಿಗೂ ಬೇಕಾದ್ರೆ ಇದನ್ನ ತೋರಿಸ್ಕೊಡು ನಾವು. ದಯವಿಟ್ಟು ಎಲ್ಲರೂ ಜೋರಾಗಿ ಮಾತಾಡಿ ಪ್ಲೀಸ್. ಗುರುಗಳಿಗೆಲ್ಲ ನಮಸ್ಕಾರ, ಸ್ನೇಹಿತರಿಗೂ ನಮಸ್ಕಾರ. ನನ್ನ ಹೆಸರು KN ಬಾಲಸುಬ್ರಹ್ಮಣ್ಯ ಅಂತ. ನಾನು ಮಿಡಲ್ ಸ್ಕೂಲು, ಹೈಸ್ಕೂಲು, ಕಾಲೇಜು ಎಲ್ಲ ನ್ಯಾಷನಲ್ಲೇ. ಆಮೇಲೆ ಇಂಜಿನಿಯರಿಂಗ್ ದಯಾನಂದ ಸಾಗರ್ ಕಾಲೇಜಲ್ಲಿ ಮಾಡಿದೆ, ಕೆಮಿಕಲ್ ಇಂಜಿನಿಯರಿಂಗು. ಅದಾದಮೇಲೆ 7 ವರ್ಷ ಬಾಂಬೆ ಹೋಗಿ ಕೆಲಸ ಮಾಡಿದೆ. ಅಲ್ಲಿ ಹಿಂದಿ ಬರಲೇಬೇಕು, 3 ತಿಂಗಳಲ್ಲಿ ಹಿಂದಿ ಕಲ್ತ್ಕೊಂಡು ಅಲ್ಲಿ 7 ವರ್ಷ ಕೆಲಸ ಮಾಡಿ ಮತ್ತೆ ಬ್ಯಾಂಗ್ಳೂರಿಗೆ ಬಂದು ಬಿಸ್ನೆಸ್ ಮಾಡಿದೆ ಇಲ್ಲಿ 10 ಇಯರ್ಸು. ಅದಾದಮೇಲೆ ಆ ಬಿಸ್ನೆಸ್ಸು ಪೊಲ್ಯೂಷನ್ ಪ್ರಾಬ್ಲಮ್ ಆಗಿ ವೈಂಡ್ ಅಪ್ ಆಯಿತು. ಅದಾದಮೇಲೆ ಈಗ ಗಲ್ಫ್ ಕಂಟ್ರೀಸ್ಗೆ ಇನ್ಸ್ಪೆಕ್ಷನ್ ಜಾಬ್ಗೆ ಹೋಗ್ತಾ ಇರ್ತಾರೆ, ಫ್ರೀಲಾನ್ಸ್ ಇಂಜಿನಿಯರ್. ನನಗೊಬ್ಬಳು ಮಗಳಿದ್ದಾಳೆ, ಅವಳು ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅಷ್ಟೇ ನಾನು. ನಮಸ್ಕಾರ. ಗುರುಗಳಿಗೆ ಮತ್ತು ಗೆಳೆಯರಿಗೆ ನಮಸ್ಕಾರಗಳು. ನನ್ನ ಹೆಸರು ಮಧುಸೂದನ. ನಾನು BE ಸಿವಿಲ್ ಮಾಡಿ BMS ಕಾಲೇಜಲ್ಲಿ ಮುಗಿಸಿ ನನ್ನ ಇನ್ಸ್ಟಿಟ್ಯೂಷನ್ ಫಾರ್ಮ್ ಇದೆ. ಮಿಡಲ್ ಸ್ಕೂಲು, ಹೈಸ್ಕೂಲು, ಕಾಲೇಜ್ ಎಲ್ಲ ನ್ಯಾಷನಲ್ ಓದಿರೋದು. ನಮಸ್ಕಾರ. ನನಗೆ 2 ಮಕ್ಕಳಿದ್ದಾರೆ. ನನ್ನ ಸಹಪಾಠಿಗಳಿಗೆ ವಂದಿಸುತ್ತಾ ನನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು BM ಮಧುಸೂದನ ಅಂತ. 1975ರಿಂದ 78ನೇ ಇಸ್ವಿ ತನಕ ನ್ಯಾಷನಲ್ ಮಿಡ್ಲ್ ಸ್ಕೂಲಲ್ಲಿ ಓದಿದೆ. ನಂತರ ಹೈಸ್ಕೂಲು ನ್ಯಾಷನಲ್ ಹೈಸ್ಕೂಲಲ್ಲೇ ಓದಿದೆ. ತದನಂತರ ನಾನು APS ಅಲ್ಲಿ BCom ಪದವೀಧರನಾಗಿ 87ರಿಂದ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ.
ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಪೂರ್ತಿ ಈ ಸರ್ವಿಸ್ ಎಲ್ಲ ಬಂದಿರೋದು ಪೇಂಟ್ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ 1993ರಲ್ಲಿ ಮದುವೆ ಆಯಿತು. ನನ್ನ ಧರ್ಮಪತ್ನಿ BSc ಅವರು ಓದಿಕೊಂಡು ಸ್ವಂತ ವ್ಯಾಪಾರ ಮಾಡ್ತಾ ಇದ್ದಾರೆ. ನನಗಿಬ್ಬರು ಹೆಣ್ಮಕ್ಳಿದ್ದಾರೆ. ದೊಡ್ಡವಳು ಹರ್ಷಿತಾ ಅಂತ, ಚಿಕ್ಕವಳು 2ನೇ ಮಗಳು ಸುಪ್ರೀತಾ ಅಂತ. ದೊಡ್ಡ ಮಗಳು ಇದೇ ವರ್ಷ 2016ರಲ್ಲಿ BE ಪದವೀಧರರಾಗಿ 2 ತಿಂಗಳಿಂದ ಇಂಟೆಲ್ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿ ಇವಾಗ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. 2ನೇ ಮಗಳು ದಯಾನಂದ ಸಾಗರ್ ಕಾಲೇಜಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ. ಇದು ನನ್ನ ಕಿರುಪರಿಚಯ. ನನ್ನ ಹೆಸರು ಅನಂತ ಕೃಷ್ಣ, ಇನ್ನೊಂದು ಹೆಸರು ಕಣ್ಣ ಅಂತ ಕರೀತಾರೆ. ನಾನು ಮಿಡಲ್ ಸ್ಕೂಲಿಂದ ಹೈಸ್ಕೂಲು, ಆಮೇಲೆ ಸೆಕೆಂಡ್ PUC ಇವತ್ತು ನ್ಯಾಷನಲಲ್ಲಿ ಓದಿ, ನಂತರ BE ಮೆಕ್ಯಾನಿಕಲಲ್ಲಿ ಬಳ್ಳಾರಿಯಲ್ಲಿ ಮುಗಿಸಿದೆ. ನಂತರ ಹೈಡ್ರಾಲಿಕ್ಸ್ ಕಂಪನಿಯಲ್ಲಿ ಇವರೆಗೂ ಕೆಲಸ ಮಾಡ್ತಾ ಇದ್ದೀನಿ. ನನಗೆ 2 ಮಕ್ಕಳಿದ್ದಾರೆ. ಮಗ ಬಂದು 3rd ಇಯರ್ ಮೆಕ್ಯಾನಿಕಲ್ ಓದ್ತಾ ಇದ್ದಾನೆ, ಮಗಳು ಈಗ 8th ಸ್ಟ್ಯಾಂಡರ್ಡ್. ಧನ್ಯವಾದ. ಸೊ ಇವತ್ತು ನಾನು ಇಲ್ಲಿ ಬರ್ತಾ ಇದ್ದಾಗೇನೆ CSV ಮೇಡಮ್ ಮತ್ತೆ ಮೇಡಮು ಕಾರ್ನಲ್ಲಿ ಇಳಿದ್ರು. ಇಳಿದ ತಕ್ಷಣ ಚಡ್ಡಿ ಹಾಕೊಂಡು ಹಂಗೆ ಓಡ್ತಾ ಇದ್ದೆ ನೀನು, ಇವಾಗ ಹೋದ್ರೆ ಇಲ್ಲಿ ಬರ್ತಾ ಇದ್ಯಾ ಅಂದ್ರೆ ಅವ್ರಿಗೆ ಏನೇನು ಘಟನೆಗಳು ಜ್ಞಾಪಕ ಇರ್ತದೆ ಅಂತ ಹೇಳಿ ನನಗೆ 2-3 ಘಟನೆ ಸ್ಕೂಲಲ್ಲಿ ಆಗಿದ್ದು ನಾನು ನೆನಪಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಘಟನೆ 3ನೇ ತರಗತಿಗೆ ಅನಿಸುತ್ತೆ. ಒಂದು ಡ್ರಾಮಾಗೆ ನನ್ನನ್ನು ಸೇರಿಸಿದ್ರು. ಅದು ಗಾಂಧೀಜಿ ತಂದೆ ಪಾತ್ರ ನಂದು. ನನಗೆ ಅದೆಷ್ಟು ಭಯ ಆಗೋಯ್ತು ಅಂದರೆ ಆ ಜನ ಕೂತಿರೋದು ನೋಡಿ ಇಲ್ಲಿಂದ ಸೈಡ್ ನಾನು ಆ್ಯಕ್ಚುಲಿ ಮೇನ್ ರೋಲು ಅಲ್ಲಿ ಸ್ಟೇಜಿಗೆ ಬಂದು ಡ್ರಾಮಾ ಮಾಡಬೇಕು. ಆ ಜನ ನೋಡಿ ಭಯ ಬಿದ್ದು ಓಡೋಗ್ಬಿಟ್ಟೆ ನಾನು ಈ ಕಡೆಗೆ ಓಡೋಗ್ಬಿಟ್ಟು ಆಮೇಲೆ ಟೀಚರ್ಸ್ ಎಲ್ಲ KRJ ನನಗೆ ಜ್ಞಾಪಕ ಇದೆ. KRJ ಅಲ್ಲಿ ಅಳ್ತಾ ಇದ್ದೀನಿ. ಅದು ಆಮೇಲೆ 5 ನಿಮಿಷ ನಿಧಾನ ಮಾಡಿ ಅದೇನೋ ಬಿಸ್ಕೆಟ್ ಕೊಟ್ಟು ನೀರು ಕೊಟ್ಟು ಆಮೇಲೆ ಕಳಿಸಿದ್ರು. ಆಮೇಲೆ ಬಂತು ನನಗೆ. ಅದೊಂದು ನನಗೆ ಜ್ಞಾಪಕ ಇರೋದು. ಈಗ ಸ್ಟೇಜ್ ಫಿಯರ್ ಇಲ್ಲ ನನಗೆ, ಯಾಕಂದರೆ 100 ಜನರನ್ನ ಅಡ್ರೆಸ್ ಮಾಡಿ ನನ್ನ ಪ್ರೊಫೆಷನಲ್ಲಿ ಅದನ್ನು ಬೆಳೆಸ್ಕೊಂಡಿರೋದಕ್ಕೆ ಕಾರಣ ಆಗಿದೆ. 2ನೇದು ನಾನು ಹೆಚ್ಚು ಕ್ರಿಕೆಟ್ ಆಡ್ತಾ ಇದ್ದೆ. ಕ್ರಿಕೆಟ್ ಆಡಿದಾಗ ನನಗೆ KV ಮೇಡಮ್ನ ನಾನು ನೆನೆಸ್ಕೊಳ್ಳೇಬೇಕು. ನನಗೇನಾಗೋದು 7ನೇ ಕ್ಲಾಸ್ನಲ್ಲಿ ಕ್ರಿಕೆಟ್ ಕ್ಯಾಪ್ಟನ್ ಆಗಿದ್ದಾಗ ನಮ್ಮ ಕ್ಲಾಸ್ ಟೀಮು ಎಲ್ಲ ಅದು ಕಿಟ್ ಎಲ್ಲ ಕೊಟ್ಟಿದ್ರು, ಕ್ರಿಕೆಟ್ ಕಿಟ್ ಕೊಟ್ಟಿದ್ರು. ಆ ಕ್ರಿಕೆಟ್ ಕಿಟ್ ಕೊಟ್ಟಿದ್ದು ಏನಾಗೋಯ್ತು, ನಮ್ಮ ಕ್ಲಾಸ್ಮೇಟ್ ಇಲ್ಲಿಲ್ಲ. ನೀನಿದ್ದ ಅಲ್ಲ, ಇವರೇ ಇದ್ರಿ. ಇನ್ನೊಬ್ಬ ಫ್ರೆಂಡ್ ಇದ್ದ, ಅವನು ರವಿ ಅಂತ, ರವಿಕುಮಾರ್ ಅಂತ. ನನಗೆ ಗೊತ್ತು. ಅವನೇನ್ ಮಾಡಿದಾನೆ, ನಮ್ಮ ಕ್ಲಾಸ್ ರೂಮ್ನಲ್ಲೇ ಒಂದು ಬೀಗ ಇತ್ತು. ಆ ಬೀಗ ಹೇಗಿತ್ತು ಅಂದ್ರೆ, ಆ ಬೀಗ ಇದನ್ನ ಬಾಗಲ್ನ ಹಿಂಗ್ ತೆಗೆದ್ರೆ ಇಲ್ಲಿಂದ ತಗೋಬಹುದು ಒಳಗಡೆಯಿಂದ. ಸೊ ಅವನೇನ್ ಮಾಡಿದ ಎಲ್ಲ ನಮಗೆ ಗೊತ್ತಲ್ಲ ಹುಡುಗಾಟ, ಅದು ತಗೊಂಡು ಹೊರಟೋಗಿದ್ದಾನೆ. ಅದು ಒಟ್ಟು ಬೆಲೆ ಬಂದು ಕ್ರಿಕೆಟ್ ಕಿಟ್ ಎಲ್ಲ ಹೋಗಿದ್ದು, ಪ್ಯಾಡು ಬ್ಯಾಟು ಎಲ್ಲ ಒಂದು 155 ರೂಪಾಯಿ 160 ರೂಪಾಯಿ ಇಡೀ ಕಿಟ್ಟಿನ ಬೆಲೆ. ನಮಗೆ KV ಮೇಡಮ್ ಬಹಳ ಸ್ಟ್ರಿಕ್ಟ್ ಆಗಿದ್ರು, ಕ್ಲಾಸ್ ಟೀಚರ್ ಆಗಿತ್ತು. ನೀವು ಆ ಥಿಂಗ್ಸನ್ನ ತಂದ್ಕೊಡಿ ವಾಪಸ್ಸು, ಇಲ್ಲ ಅಂದ್ರೆ ನಿಮಗೆ ಹಾಲ್ ಟಿಕೆಟ್ ಕೊಡಲ್ಲ ಅಂದ್ಬಿಟ್ರು. ಅದೇ 7ನೇ ಕ್ಲಾಸಲ್ಲಿ ಪಬ್ಲಿಕ್ ಎಕ್ಸಾಮ್, ಹಾಲ್ ಟಿಕೆಟ್ ಇಲ್ಲ. ನಾನು ಹೋಗಿ ನಮ್ಮ ಅಪ್ಪಂಗೆ ಹೇಳಿದೆ ಹಿಂಗಾಗಿದೆ ಅಂತ. ಅದೆಲ್ಲ ಏನಿದೆ ನೀನು ಒಂದ್ಸರಿ ಮಾಡ್ಕೊ ಅಂತ ಹೇಳ್ಬಿಟ್ರು. ಅವ್ರು ಬಿಸಿ. ನಮ್ಮ ಅಮ್ಮನ ಕರ್ಕೊಂಡ್ಬಂದೆ. ನಮ್ಮ ಅಮ್ಮಗೆ ಏನ್ ಮಾಡ್ತಾರೆ ಪಾಪ, KRJ ಒಂದು ಮೀಟ್ ಮಾಡಿದ್ರು, KV ಮೇಡಮ್ ಹತ್ರ ಹತ್ತರು, ಕ್ಲಾಸ್ ರೂಮ್ ಹತ್ತಿದ್ರು. ಕೊನೆಗೆ ಅದು 2-3 ದಿವಸ ನಾವು ಆಚೆನೇ ಇದ್ವಿ, ಕ್ಲಾಸ್ ಆಚೆನೇ ಇದ್ವಿ. ಏನೋ ಮಾಡಿದ್ದೀರಾ ನೀವು ಮಾಡಿ ಅಂತ. ನನಗೆ ಅವ್ನು ಗೊತ್ತು ಎತ್ತಿದ್ದಾನೆ ಅಂತ, ಅವನ ಮೇಲೆ ಹೇಳೋದಕ್ಕೆ ಭಯ ನನಗೆ, ರವಿಕುಮಾರ್ ಮೇಲೆ. ಕೊನೆಗೆ ಏನಾಯ್ತು ಅಂದ್ರೆ 3-4 ದಿವಸ ಆದ್ಮೇಲೆ ಒಟ್ಟು ಏನು ನಿರ್ಧಾರ ಆಯ್ತು ಅಂತ ಹೇಳಿದ್ರೆ, ಎಲ್ಲರೂ ಸೇರಿ 11 ರೂಪಾಯಿ ಒಬ್ಬೊಬ್ರು ಕೊಡಬೇಕು ಅಂತ ಆಯ್ತು. ಅದೆಲ್ಲ ಕ್ರಿಕೆಟ್ ಟೀಮ್ ಇದ್ದವರೆಲ್ಲ 11 ರೂಪಾಯಿ ಕೊಡಬೇಕು ಅಂತ ಆಯ್ತು. ಆಮೇಲೆ ತುಂಬಿಸ್ಕೊಟ್ವಿ, ಹಾಲ್ ಟಿಕೆಟ್ ಬಂತು, ಪಾಸ್ ಆದ್ವಿ. ಆಮೇಲೆ ಇದು ನನಗೆ ಒಂದು ಮರೆಯಲಾರದ ಒಂದು ಘಟನೆ. CSV ಮೇಡಮ್ ನಮಗೆ ಕ್ಲಾಸ್ ಟೀಚರ್ ಆಗಿದ್ರು. ಆಮೇಲೆ KRJ ಅದು 3ನೇ ತರಗತಿಯಿಂದ ಕೂಡ ನಮಗೆ ಕ್ಲಾಸ್ ಟೀಚರ್. ನಾನು ಆ್ಯಕ್ಚುಲಿ ನಮ್ಮ ಅಣ್ಣ ಇಬ್ಬರು ಇದೇ ಶಾಲೆಯಲ್ಲಿ ಓದಿದ್ದು. ವೀಣಾ ಅವ್ರ ಅಕ್ಕ ವೆಂಕಟೇಶ್ ಅಂತೇಳಿ, SV ವೆಂಕಟೇಶ್ ಅಂತೇಳಿ. ಅವನು 5ನೇ ತರಗತಿಗೆ ಜಾಯ್ನ್ ಆದ, ನಾನು 3ನೇ ತರಗತಿ. ನಾವೇ ಅದಕ್ಕೆ ಮುಂಚೆ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದ್ತಾ ಇದ್ವಿ ಗಾಂಧಿನಗರದಲ್ಲಿ. ಇಲ್ಲಿ ಬಂದ್ವಿ. ಕನ್ನಡ ಅಕ್ಷರ ನನಗೆ ಬರ್ತಾ ಇರಲಿಲ್ಲ, ಕನ್ನಡ ಅಕ್ಷರವೇ ಬರ್ತಾ ಇರಲಿಲ್ಲ. ನಮ್ಮ ಮನೆ ಹತ್ರ ಒಂದು ಮನೆ ಪಾಠ ಇತ್ತು, ಇಲ್ಲೂ ಇದು ಮಾಡಿಕೊಂಡು ಅಲ್ಲೂ ಪಾಠದಲ್ಲಿ ಕಲಿತು ಅಕ್ಷರಗಳನ್ನ ಕಲಿತಿದ್ದು. ಬಟ್ ಆ ಮಿಡಲ್ ಸ್ಕೂಲ್ನಂತೂ ಮರೆಯೋಕ್ಕೆ ಆಗಲ್ಲ. ಅದು ನನಗೆ ಹೆಚ್ಚು ನೆನಪಿರೋದು ಆಟ ಆಡೋದು, ಇದು ಮಾಡೋದು. ನಾವೆಲ್ಲ ಹೆಂಗಿದ್ವಿ ಹುಡುಗರು ಅಂತ ಹೇಳಿದ್ರೆ, ಪುಟಾಣಿಗಳು ಆಗಿ ಅಂತಾನೆ ಹಿರಿ ಅಂತ ಇವ್ರು ಹೇಳ್ದ ಪ್ರಸನ್ನ. ನಮಗೆ ಆ್ಯಕ್ಚುಲಿ ಟಾಯ್ಲೆಟ್ಗೆ ಹೋಗೋಕೆ ಬರ್ತಾ ಇರಲಿಲ್ಲ. ಟಾಯ್ಲೆಟ್ಗೆ ಹೋಗೋಕ್ಕೆ ಬರದೇ ಇರುವಂಥ ಸ್ಥಿತಿಯಲ್ಲಿ ಇದ್ದವ್ರನ್ನ
ನಾವು ಇಲ್ಲಿ ನಿಂತು ನಾವು ಬೆಳೆದು ಈ ಥರ ಬಂದಿದ್ದೀವಿ ಅಂತ ಹೇಳಿದ್ರೆ ಅಲ್ಲೇನು ಆ ಶಾಲೆಯಲ್ಲಿ ಇರ್ತಕ್ಕಂಥ ಟೀಚರ್ಸ್ನ ಸಂಸ್ಕಾರ ಮತ್ತು ಅದು ನಮಗೆ ಅವರು ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಕೊಟ್ಟರು. KS ಮೇಡಮ್ ಮನೆಗೆ ನಾನು ಹೋಗ್ತಾ ಇದ್ದೆ ರೆಗ್ಯುಲರ್ ಆಗಿ. ಅವರು ಬಹುಶಃ ನೆನಪಿಲ್ಲ ಅನಿಸುತ್ತೆ, ಎಷ್ಟೊಂದು ಸಾರಿ ಬಹುಶಃ ಗೊತ್ತಿಲ್ಲ ಏನು ನನ್ನಲ್ಲಿ ಗುರುತಿಸಿದ್ರು, ಕರಿತಾ ಇದ್ರು, ಅವ್ರು ಹೋಗಿ ಸಹಾಯ ಮಾಡ್ತಾ ಇದ್ದೆ. ಸೊ ಈ ಥರ ಇಡೀ ಟೀಚರ್ಸ್ ಅಲ್ಲಿದ್ದಂಥವ್ರೆಲ್ಲರೂ ಕೂಡ ನಮಗೆ ಕಲಿಸಿದ್ದು ಮತ್ತು ಪ್ರೀತಿಯನ್ನು ಇರೋದು. ಬೈದರೂ ಕೂಡ ಅದರ ಹಿಂದೆ ಪ್ರೀತಿ ಇತ್ತು. ಅದರಿಂದಾಗಿ ನಾವು ಎಲ್ಲ ಬೆಳೆದ್ವಿ. ಎಲ್ಲರಿಗೂ ವಂದನೆಗಳು. ನೀವು ನಮ್ಮ ಆಹ್ವಾನವನ್ನು ಮನ್ನಿಸಿ ನಾನು ಬೇರೆ ರಿವರ್ಸಿಂದ ಬರ್ತೀವಿ. ಸೊ ಒಂದು ಹೆಂಡತಿ ಒಂದು ಮಗ. ನನಗೆ ಹೆಂಡತಿ ಅಪರ್ಣ ಅಂತ ಹೇಳಿ ನನ್ನ ಜೊತೆಗೆ MSW ಓದ್ತಾ ಇದ್ದು, ಅವಳ ನಾನು ಮದುವೆ ಆದೆ. ನರೇನ್ ಅಂತ ನನ್ನ ಮಗ, ಅವನು ಡಿಗ್ರಿ ಫೈನಲ್ ಇಯರ್ನಲ್ಲಿದ್ದಾನೆ. IASC 4 ಇಯರ್ ಡಿಗ್ರಿ ಕೋರ್ಸ್ ಮಾಡ್ತಾನೆ, BSc ರಿಸರ್ಚ್ ಅಂತ ಹೇಳಿ. ನಮ್ಮ ಅಣ್ಣ ಅವನು ಆಸ್ಟ್ರೇಲಿಯಲ್ಲಿದ್ದಾನೆ. ಮತ್ತು ನನಗೊಬ್ಬ ತಮ್ಮ ಇದ್ದಾನೆ, ಅವನು ಕೂಡ ಆಸ್ಟ್ರೇಲಿಯಲ್ಲಿದ್ದಾನೆ. ಸೊ ನಾವಿರೋದು 3 ಜನ. ನಮ್ಮ ಅತ್ತೆ ಇದ್ದಾರೆ, ತಂದೆ ತಾಯಿ. ಸೊ ನಾವು ಖುಷಿಯಾಗಿದ್ದೀವಿ ಜೀವನದಲ್ಲಿ. ನಾನು ಆ್ಯಕ್ಚುಲಿ 3ನೇ ತರಗತಿಗೆ ಜಾಯಿನ್ ಆಗಿದ್ದು, ಡಿಗ್ರಿವರೆಗೂ ಅಲ್ಲೇ ಓದಿದೆ. 1 ವರ್ಷ ಆಚೆ ಹೋಗಿ ಬಂದೆ. ಅದನ್ನ ಮೇಡಮ್ಗೆಲ್ಲ ಆಮೇಲೆ ಹೇಳ್ತೀನಿ ಯಾಕೆ ಹೋದೆ ಆಚೆ. 1 ವರ್ಷ ಹೋಗಿ ಬಂದೆ. ನಾನು ಆ್ಯಕ್ಚುಲಿ ಕ್ರಿಕೆಟ್ ತುಂಬ ಹೆಚ್ಚಾಗಿ ಆಡ್ತಾ ಇದ್ದರಿಂದ SLC-ನಲ್ಲಿ ತುಂಬ ಕಡಿಮೆ ಮಾರ್ಕ್ಸ್ ತೊಗೊಂಡೆ. ಆಮೇಲೆ PUC-ನಲ್ಲಿ ಸೆಂಟ್ ಜೋಸೆಫ್ ಕಾಲೇಜ್ ಹೋಗಿ ಕ್ರಿಕೆಟ್ ಕೋಟಾದಲ್ಲಿ ನನಗೆ ಅಲ್ಲಿ ಸೀಟ್ ಸಿಕ್ತು. ಅಲ್ಲಿ ಮತ್ತೆ ಕಾಮರ್ಸಲ್ಲಿ ನಾನು 1 ವರ್ಷ ಹೋಯಿತು, ಡುಕ್ಕಿ ಹೊಡಿತು. ಟೀಚರ್ ಮುಂದೆ ಹೇಳ್ಕೊಳಕ್ಕೆ ನಮಗೇನು ಭಯ. ಆಮೇಲೆ ಮತ್ತೆ ನಾನು ನ್ಯಾಷನಲ್ ಹೈಸ್ಕೂಲ್ಗೆ ಬಂದು, ನ್ಯಾಷನಲ್ ಕಾಲೇಜ್ಗೆ ಬಂದು PUC ಎಲ್ಲ ಓದಿ BA ಮಾಡಿ MSW ಮಾಡಿದೆ. ಆಮೇಲೆ ನನ್ನ ಪ್ರೊಫೆಷನನ್ನು ಹ್ಯೂಮನ್ ರಿಸೋರ್ಸ್ ಫೀಲ್ಡಲ್ಲೇ ನಾನು ಬೆಳೆಸ್ಕೊಂಡೆ. ಒಂದು 20 ವರ್ಷ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡಿದೆ. ಈಗ ಕಳೆದ 7.5-8 ವರ್ಷದಿಂದ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅಲ್ಲಿ ನಾನು ಕೆಲಸ ಮಾಡ್ತೀನಿ. ಅದು ಶಿಕ್ಷಣಕ್ಕೆ ಕೆಲಸ ಮಾಡ್ತಾ ಇರೋದು ನನ್ನ ಸೌಭಾಗ್ಯ. ಅದು ಸರ್ಕಾರಿ ಶಾಲೆಗಳ ನನ್ನ ಹೆಸರು HP ರಮೇಶ್ ಅಂತ. 7ನೇ ಕ್ಲಾಸ್ಗೆ ನ್ಯಾಷನಲ್ ಮಿಡ್ಲ್ ಸ್ಕೂಲ್ ಸೇರ್ಕೊಂಡೆ. ಆಮೇಲೆ ಹೈಸ್ಕೂಲು ಅಲ್ಲೇ ಓದಿದೆ. ಆಮೇಲೆ ಫಸ್ಟ್ PUC ಅಲ್ಲೇ ಓದಿದೆ. ಸೆಕೆಂಡ್ PUC TVS ಜೂನಿಯರ್ ಕಾಲೇಜ್ ಶಿವಮೊಗ್ಗದಲ್ಲಿ ಮಾಡಿ, ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಬಳ್ಳಾರಿ ವಿಜಯನಗರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾಡಿದೆ. ನಾನು ಕಣ್ಣ ಕ್ಲಾಸ್ಮೇಟ್ಸಲ್ಲಿ. ಅದಾದಮೇಲೆ ನಾವಿಬ್ಬರು ಒಟ್ಟಿಗೆ ಹೆಚ್ಚು ಕಮ್ಮಿ ಕೆರಿಯರ್ ಒಟ್ಟಿಗೆ ಶುರು ಮಾಡಿದ್ವಿ. UKN ಇಂಡಿಯಾ ಲಿಮಿಟೆಡ್ ಅಂತ ಫಸ್ಟ್ ಶುರು ಮಾಡಿದ್ವಿ. ಆಮೇಲೆ ನಾನು ಗೌರ್ಮೆಂಟ್ ಟೂಲ್ ರೂಮ್ ಟ್ರೈನಿಂಗ್ ಸೆಂಟರ್ಗೆ 16 ವರ್ಷ ಕೆಲಸ ಮಾಡಿ, ಈಗ 10 ವರ್ಷದಿಂದ ಈಚೆಗೆ ವಿಕೇರ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಫ್ರೆಂಚ್ ಕಂಪನಿ ಇದೆ. ಅಲ್ಲಿ ನಾನು ಸೀನಿಯರ್ ಮ್ಯಾನೇಜರ್ ಪ್ರೊಡಕ್ಷನ್ ಕ್ವಾಲಿಟಿಯಾಗಿ ಕೆಲಸ ಮಾಡ್ತೀನಿ. ಸೊ ನನ್ನ ವೈಫು ಶ್ರೀಧರ್ ಆಯುರ್ವೇದಿಕ್ ಡಾಕ್ಟರ್, ನನ್ನ ಮಗ ಇಂಜಿನಿಯರಿಂಗ್ ಮುಗಿಸಿದ್ದಾನೆ, ಈಗ ಜಸ್ಟ್ ಮುಗೀತು. ಸೊ ನಾನು ರಾಜರಾಜೇಶ್ವರಿ ನಗರದಲ್ಲಿ ನಾನು ನಮ್ಮ ತಂದೆ ತಾಯಿ ಹೆಂಡತಿ ಮಗನ ಜೊತೆ ಸುಖವಾಗಿದ್ದೀನಿ. ನಮಸ್ಕಾರ ಸ್ನೇಹಿತರಿಗೆ, ನಮಸ್ಕಾರ. ನನ್ನ ಹೆಸರು RCK ನಿಧಿ ಅಂತ. ನನ್ನ ಹೆಸರು ರಾಮಚಂದ್ರ ಚಕ್ರಪಾಣಿ ಕರುಣಾನಿಧಿ ಅಂತ. ನಾನು ಓದಿದ್ದು ಪ್ರೈಮರಿ ಸ್ಕೂಲು, ಹೈಸ್ಕೂಲು, ನ್ಯಾಷನಲ್ ಸ್ಕೂಲ್ ಓದಿದೆ. ನನ್ನ ಹತ್ರ ವಿಜಯ ಕಾಲೇಜ್, ಕ್ಲಿನಿಕ್ ಕಾಲೇಜಲ್ಲಿ ಓದಿದೆ. PUC ಮಾಡಿ ITI ಡೀಸೆಲ್ ಮೆಕ್ಯಾನಿಕಲ್ ಕೋರ್ಸ್ನ ತಗೊಂಡು ನನ್ನದೇ ಸ್ವಂತವಾದಂಥ ಒಂದು ಡ್ರೈವೇಜ್ ಏಜೆನ್ಸಿನ ಓಪನ್ ಮಾಡಿದ್ದೆ. ಅದನ್ನೇ ನಡೆಸ್ತಾ ಇದ್ದೀನಿ. 27 ವರ್ಷ ಆಯಿತು. ನಾನು ಮದುವೆ ಆಗಿಲ್ಲ. ಸೊ ಈಗ ನನ್ನ ವೃತ್ತಿನಲ್ಲಿ ಕಮ್ಮಿ ಮಾಡಿಕೊಂಡು ಆರಾಮಾಗಿ ಗುರುಗಳಿಗೂ ಮತ್ತು ನನ್ನ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಣ್ಣ ಅಂತ. ನಾನು ಮಿಡ್ಲ್ ಸ್ಕೂಲು ಮತ್ತು ಹೈಸ್ಕೂಲು ನ್ಯಾಷನಲ್ ಓದಿದ್ದು. ಆಮೇಲೆ ಸೇವಿಯರ್ PUC ಬೇರೆ ಕಾಲೇಜಲ್ಲಿ ಓದಿದೆ. ಈಗ ನಾನು 1999ರಲ್ಲಿ ಮದುವೆ ಆಯಿತು. ನನಗೆ 2 ಮಕ್ಕಳಿದ್ದಾರೆ. ಒಬ್ಬ ಶೀತಾ ಅಂತ. SLC-ಲಿ 98.24 ಬರ್ತಿತ್ತು. ಮಿಡ್ಲ್ ಸ್ಕೂಲಲ್ಲಿ ನಾನು 4, 5, 6, 7 ನ್ಯಾಷನಲ್ ಮಿಡ್ಲ್ ಸ್ಕೂಲ್, 8, 9, 10 ನ್ಯಾಷನಲ್ ಹೈಸ್ಕೂಲ್. ಆಮೇಲೆ ಮೊದಲನೇ PUC-ಯಿಂದ BCom ಮಾಡಿದ್ದು ನಾನು ಆಚಾರ ಪಾಠಶಾಲೆ ಹೋದೆ. ಅದಾದ ನಂತರ ಅಲ್ಲಿ ಇಲ್ಲಿ ಸ್ವಲ್ಪ ಸೈಕಲ್ ಹೊಡೆದು, ಅಂದರೆ ಕೆಲಸಕ್ಕೋಸ್ಕರ ಎಲ್ಲೂ ಸಿಗಲಿಲ್ಲ. ಆಗೆಲ್ಲ ತುಂಬ ಕಷ್ಟ ಆಯಿತು. ದೇವರದಿಂದ ಗೌರ್ಮೆಂಟ್ ಆಫ್ ಇಂಡಿಯಾ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನಲ್ಲಿ ಕೆಲಸ ಸಿಕ್ತು ನನಗೆ. ಇಂಟರ್ನಲ್ ಆಡಿಟರ್ ಆಗಿ 5 ವರ್ಷ ಕೆಲಸ ಮಾಡಿದೆ ಅಲ್ಲಿ. ಅಲ್ಲಿನ ಒಂದು ಬ್ಯೂರೋಕ್ರಾಟಿಕ್ ನೇಚರ್ ಇಷ್ಟ ಆಗಲಿಲ್ಲ. ಹಾಗಾಗಿ ಅದನ್ನು ರಿಸೈನ್ ಮಾಡಿದೆ. ಮದುವೆ ಆದಮೇಲೆ ರಿಸೈನ್ ಮಾಡಿದೆ. ಆಮೇಲೆ ನನ್ನ ಅನ್ನದ ಋಣ, ನೀರಿನ ಋಣ
ವಿದೇಶದಲ್ಲಿತ್ತು. ಹಾಗಾಗಿ ನಾನು ಒಮಾನ್ ಹಾಗೂ ದುಬೈಲಿ ಸುಮಾರು ಒಂದು 13 ವರ್ಷಗಳು ನಾನು ಬ್ಯಾಂಕರ್ ಆಗಿದ್ದೆ. ಸಿಟಿ ಬ್ಯಾಂಕಲ್ಲಿದ್ದೆ. ಅಂಡ್ ದೆನ್ ಅನದರ್ ಅಲ್ಲಿ ಶೇಖ್ ಮೊಹಮ್ಮದ್ ಲೋಕಲ್ ಬ್ಯಾಂಕ್ ಇದೆ, ಅಲ್ಲಿಗೆ ಆಪರೇಷನ್ಸ್ ಡಿಪಾರ್ಟ್ಮೆಂಟ್ ಇದ್ದೆ. 2014ರಲ್ಲಿ ವಾಪಸ್ ಬಂದು ಈಗ ಬೇರೆ ಎಲ್ಲೂ ನಾನು ಅಷ್ಟು ದುಡ್ದಿದ್ರಿಂದ ನನಗೇನು ಬೇರೆ ಕಡೆ ಮತ್ತಿರ್ಗ ಕೆಲಸ ಮಾಡಬೇಕು ಅಂತ ಅನಿಸ್ತಿಲ್ಲ. ನನಗೆ ನಾನೇ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಮತ್ತು ಸ್ಟಾರ್ ಹೆಲ್ತ್, ಪ್ರೊಟೆಕ್ಟ್ ಲೈಫ್ ಈ ಥರದೊಳಗೆ ಇನ್ಶೂರೆನ್ಸ್ ಕನ್ಸಲ್ಟೆಂಟ್ ಅಡ್ವೈಸರ್ ಆಗಿದ್ದೀನಿ. SB ಹೇಳ್ದಂಗೆ ಹಾಗೂ ಬೇರೆಯವ್ರಿಗೆಲ್ಲ ಹೇಳ್ದಂಗೆ ಬೇರೆಯವ್ರಿಗೆಲ್ಲ ಇರುವಾಗ ನನಗೂ ಒಬ್ಬಳೇ ಮಗ ನಾವು ಹೇಳೋದ್ರೆ ಟೀಚರ್ಸ್ಗೆ ಡೌಟ್ ನನ್ನ ಪ್ಯಾಷನ್ ಮತ್ತೆ ಅಭಿರುಚಿ ಆಗಿರ್ತಕ್ಕಂಥ ಅಭಿನಯನ ನಾನು ಮುಂದುವರಿಸ್ತಾ ಇದ್ದೀನಿ. ಇಲ್ಲಿಗೆ ಬಂದಾದ್ಮೇಲೆ ಒಂದು 2-3 ಸೀರಿಯಲ್ ಮಾಡಿದೆ, ಪ್ಲಸ್ ಒಂದು ಮೂವಿಗಳು ಮಾಡಿದೆ, ಶಾರ್ಟ್ ಮೂವೀಸ್ ಮಾಡಿದ್ದೀನಿ. ನೆನ್ನೆ ರಾತ್ರಿ ಕೂಡ ಒಂದು ಡಬ್ಬಿಂಗ್ ಹೋಗಿ ಬಂದೆ, ಅದು ಸಪ್ತಮ ಆಫ್ರಿಕಾ. ಆಮೇಲೆ ನನ್ನ ಹೆಂಡತಿ ಕೂಡ, ಆಕೆ ಹೆಸರು ಮಾಲಿನಿ ಅಂತ, ಮಾಲಿನಿ ಪ್ರಸನ್ನ. ಆಕೆಯನ್ನು ಸುಮಾರು ಇದೇ ಆರ್ಟಿಸ್ಟ್ ಆಗಿದ್ದಾರೆ. ಒಂದು 25-30 ಸೀರಿಯಲ್, ಕನ್ನಡ ಸೀರಿಯಲ್ ಮಾಡಿದ್ದಾರೆ. ಕೊರಿಯೋಗ್ರಫಿ ಅಥವಾ ಒಂದು ಭರತನಾಟ್ಯ ಕ್ಲಾಸಸ್ಸು, ಮತ್ತೆ ಆರ್ಟ್ ಕ್ಲಾಸಸ್ಸು ಈ ಥರ. ಹಾಗೆ ನನ್ನ ಮಗ ದಿನಾದ್ ಅಂತ, ಅವನಿಗೆ 21 ವರ್ಷ. ಅವನನ್ನು ಈ ನಟನೆಯನ್ನೇ ಒಂದು ವೃತ್ತಿಯಾಗಿ ತಗೊಂಡಿದ್ದೆ ನಾನು. ಅವನು ಅದನ್ನೇ ಆರಿಸ್ಕೊಂಡ. ನಾನು ಓಕೆ ಅಂತ ಹೇಳಿದ್ದೆ. ನಾನು ಅಲ್ಲಿ ನನ್ನ ಮಿಸಸ್ ಆಗಿದೆ. ಅವನು ಇವಾಗ ಅವನು ಚೈಲ್ಡ್ ಆರ್ಟಿಸ್ಟ್ ಆಗೋನು ಅವನು TV ಸೀರಿಯಲ್ ಮಾಡಿದ್ದಾನೆ. ಒಂದು ಟೈಮ್ ಪಾಸ್ ತನಾಲೆ ಅಂತ ಅವನು ಸುಮಾರು 2003ರಲ್ಲಿ ಬಂದಿದ್ದು. ಹೆಚ್ಚು ಕಡಿಮೆ ಒಂದು 100 ಎಪಿಸೋಡ್ ತನಕ ಬಂದದ್ದು ಅದರಲ್ಲಿ ಮಾಡ್ತಾರೆ. ಈಗ ಸದ್ಯಕ್ಕೆ ಅವನು ಉದಯ ಟಿವಿಯಲ್ಲಿ ಅರಮನೆ ಅನ್ನೋ ಒಂದು ಸೀರಿಯಲ್ ಲೀಡ್ ರೋಲ್ ಇದ್ದಾನೆ. ಪ್ಲಸ್ ಹಲವಾರು ಬೇರೆ ಒಂದು. ಮತ್ತೆ ನನ್ನ ಮಗಳು ಸಣ್ಣವಳು, ಅವಳು 4ನೇ ಕ್ಲಾಸ್ ಓದ್ತಿದ್ದಾಳೆ. ಈಗ ನೆಕ್ಸ್ಟ್ ಭಾನುವಾರದ ದಿವಸ ನನ್ನ ಮಗನ ಒಂದು ಡ್ರಾಮಾ ಇದೆ, KH ಕಲಾಸಾವದ ಬಗ್ಗೆ. ನಾನು ಎಲ್ರಿಗೂ ಅದನ್ನು ತಿಳಿಸ್ತೀನಿ, ಇವನ್ ನಮ್ಮ ಗುರುಗಳಿಗೂ ಸಹ ಅದನ್ನು ತಿಳಿಸ್ತೀನಿ. ನಾವೆಲ್ಲರೂ ಬೇಕಾದ್ರೆ ಇನ್ನೊಂದ್ಸತಿ ಭೇಟಿ ಮಾಡೋ ಅವಕಾಶ ಅಲ್ಲಿ KH ಕಲಾಸಾವದಲ್ಲಿ ಸಿಗುತ್ತೆ. ಇಷ್ಟು ನನ್ನ ಸಂಕ್ಷಿಪ್ತ. ಮತ್ತೆ ಈಗ ಲಾಸ್ಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತಾರೆ ಯಾರು? ನಮ್ಮ ಈ NMS ಪುಟಾಣಿ ಪ್ರಪಂಚದ ಪ್ರಧಾನ ನಿರ್ದೇಶಕ ಹಾಗೂ ಪರಿಕಲ್ಪನೆ ಮತ್ತೆ ಪ್ರಧಾನ ನಿರ್ದೇಶನ ವಾಸು. ಇಲ್ಲಿ ಸೇರೋ ಉದ್ದೇಶ ಒಂಥರ ಕನಸಾಗೆ ಇತ್ತು ನನಗೆ. ಆಲ್ಮೋಸ್ಟ್ 20 ವರ್ಷದಿಂದಾನೆ. ಹೈಸ್ಕೂಲವರೆಲ್ಲ ಸ್ವಲ್ಪ ಟಚಲ್ಲಿ ಇದ್ವಿ. ನಾವೊಂದಲ್ಲಿ ಈ ಸೆಕ್ಷನ್ ಕಂಟ್ರೋಲ್ಸ್ ಅಂತ ಮಾಡ್ತಾ ಇದ್ದೀವಿ. ನಾವು 8ನೇ ಕ್ಲಾಸ್ ಈ ಸೆಕ್ಷನ್ ಇಂದ PUC ತನಕ ಈ ಸೆಕ್ಷನ್ ಅಲ್ಲೇ ಕಂಟಿನ್ಯೂ ಮಾಡಿದ್ದಕ್ಕೆ ಈ ಸೆಕ್ಷನ್ ಕಂಟ್ರೋಲ್ಸ್ ಅಂತ ಅಲ್ಲಿದ್ದೀವಿ. ಅದಾದ್ಮೇಲೆ ನಾನು ಮಿಡ್ಲ್ ಸ್ಕೂಲ್ ಏನಾದ್ರು ಮಾಡ್ಬೇಕಲ್ಲ ಅಂತ ಒಂದಿತ್ತು. ಅದಕ್ಕೇನಾದ್ರು ಒಂದು ಒಳ್ಳೆ ಪದ ಹುಡುಕಬೇಕಲ್ಲ ಅಂದ್ಬಿಟ್ಟು ಪುಟಾಣಿ ಅಂತ ಹುಡುಕ್ತೀವಿ. ಆಮೇಲೆ ಹುಡುಗರು ಇದ್ವಿ, ಬರೀ ಚಡ್ಡಿ ಚಿಣ್ಣರು ಅಂತ ಮಾಡ್ಕೊಂಡ್ವಿ. ಆಮೇಲೆ ಹುಡುಗಿ ಮೇಲೆ ಚಡ್ಡಿ ಆಗ್ತಿರ್ಲಿಲ್ಲ, ಫ್ರಾಕ್ ಹಾಕೊಂಡು ಬರೋದು. ಸ್ಕೂಲ್ ಯೂನಿಫಾರ್ಮ್. ನನ್ನ ಹೆಸರು ವಾಸುದೇವ್ ಅಂತ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ PUC ತನಕ ನ್ಯಾಷನಲ್ಸ್ ಅಲ್ಲೇ ಓದಿದ್ದು. ಅದೊಂಥರ ದೇವಸ್ಥಾನ ಇದ್ದಂಗೆ. ಇವತ್ತು ಅಚ್ಚುತ ಒಳ್ಳೆ ಪ್ರಿಂಟ್ ಮಾಡಿ ತಂದಿದ್ದಾರೆ. ಅಲ್ಲಿ ಹೋದಾಗೆಲ್ಲ ಒಂಥರ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ದಂಗೆ ಮಾಡಬೇಕು ಅಂತ ಅನ್ಸುತ್ತೆ. ಅಲ್ಲಿ ಹೋದಾಗೆಲ್ಲ ನಮ್ಮ ಟೀಚರ್ಸ್ಗಳನ್ನ ನಾವು ಸರಿಯಾಗಿ ಅಲ್ಲಿ ಹೋಗಿ ಬರ್ತೀವಿ ಅಂತಲೂ ಹೇಳಿಲ್ಲ ನಾವು 7ನೇ ಕ್ಲಾಸಲ್ಲಿ. ಅದಕ್ಕೋಸ್ಕರ ಅದನ್ನ ಇವತ್ತಾದ್ರೂ ನಾವು ಅವ್ರನ್ನ ಇಲ್ಲಿ ಹೊಂದಿಸ್ತಾ ಇರೋದು ಒಂದು ಒಳ್ಳೆ ಸಂದರ್ಭ ಅಂತ ಅನ್ಕೊಳ್ತೀನಿ. ನಾನು PUC ಆದಮೇಲೆ ಇಂಜಿನಿಯರಿಂಗ್ ಮಾಡಿದೆ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿದೆ. ಆಮೇಲೆ MBA ಮಾಡಿದೆ. ಆಮೇಲೆ ಕೆಲವು IT ಕಂಪ್ನೀಸಲ್ಲಿ ವರ್ಕ್ ಮಾಡಿ ಈಗ ಸಿಸ್ಕೋನಲ್ಲಿ ಬಿಡಿಂಗ್ ಮಾರ್ಕೆಟಿಂಗ್ ಫಾರ್ ಸೆಕ್ಯೂರಿಟಿ ಪ್ರಾಡಕ್ಟ್ಸ್. ಆಮೇಲೆ ನನ್ನ ಹೆಂಡತಿ ಶೀಸ್ ಹೌಸ್ ವೈಫ್ ಜಯಶ್ರೀ. ನನ್ನ ಮಗ ಕುನಾಲ್ ಈಗ ಫೈನಲ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾರೆ. ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮೊದಲಿಗೆ ನಮಸ್ಕಾರ. ನನಗೆ ಈ ಮಕ್ಕಳು ಅಂದರೆ ಆಶೀರ್ವಾದ ಅಂತ. ಈಗ ಎಲ್ಲ ನೀವು ವೃತ್ತಿಗಳಲ್ಲಿರೋದ್ರಿಂದ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ ಮತ್ತು ಆಶೀರ್ವಾದಗಳನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ, ನಾವು 76ನೇ ಇಸ್ವಿಯಲ್ಲಿ ಸೇರಿದ್ದು, 2005ರಲ್ಲಿ ರಿಟೈರ್ ಆಗಿದ್ದು. 30 ವರ್ಷಗಳ ಕಾಲ ನಾನು ಬೇಕಾದಷ್ಟು ಮಕ್ಕಳುಗಳಿಗೆ ನಿಜವಾಗ್ಲೂ ನಾನು ಇವತ್ತಿಗೂ ಸಹ ಎಲ್ಲಿ ಹೋದರೂ ಸಹ ಈ ಬೈಕ್ಗಳಲ್ಲಿ ಒಂದು ಮಿಸ್ ಅಂತ
ನಿಲ್ಲಿಸ್ಬಿಡ್ತಾರೆ, ನಮಗೆ ಗೊತ್ತೇ ಆಗೋದಿಲ್ಲ, ಹೆಸರುಗಳು ಗೊತ್ತಿರೋಲ್ಲ. ಅವರಾಗಿ ಇವತ್ತೊಂದು ನನಗೆ ತುಂಬ ಸಂತೋಷ ಎಲ್ಲರೂ ನೋಡಿ. ಯಾಕೆಂದರೆ ನಮಗೆ ಗೊತ್ತೇ ಆಗಲ್ಲ ಮಕ್ಳುಗಳು ನೀವುಗಳು ಹೇಗಿದ್ರಿ ಅಂದರೆ ನಮ್ಗೆ ಇವತ್ತು ನಾನು ಕೆಲಸಕ್ಕೆ ಹೊರಟಿದ್ದೀನೇನೋ ಅನ್ನೋಷ್ಟು ಸಂತೋಷ ಆಗಿತ್ತು ಮನೆಯಿಂದ. ಅಷ್ಟು ಸಂತೋಷ ನಿಮ್ಮನ್ನೆಲ್ಲ ನೋಡಿ. ಅದು ಈ ಥರ ಗುರುಗಳಿಗೆ ಒಂದು ನೆನಪು ಅಂತ ಹೇಳ್ತಾರೆ. ನಿಮ್ಮ ದೇವ ಸೃಷ್ಟಿಯ ಮನವನ್ನು ತಣಿಸುವ, ಮನವನ್ನು ತಣಿಸುವ ಅಂದ ಚಂದ ಚೆಲುವ ನೋಟ, ಎಂತ ದಿವ್ಯ ಭವ್ಯ ನೋಟ. ತಣಿಸುವ ಮನವನ್ನು ತಣಿಸುವ ಅಂದ ಚಂದ ಚೆಲುವ ನೋಟ, ಎಂತ ದಿವ್ಯ ಭವ್ಯ ನೋಟ. ತೇಳುವ ಬಾಂಧವಿಯ ಬೀಳುವ ಹೊಂಗಿರಣ, ಭವ್ಯ ನೋಟ. ದೇವ ಸೃಷ್ಟಿ ರಮ್ಯಾಟ, ಮನವನ್ನು ತಣಿಸುವ, ಮನವನ್ನು ತಣಿಸುವ ಅಂದ ಚಂದ ಚೆಲುವ ನೋಟ, ಎಂತ ದಿವ್ಯ ಭವ್ಯ ನೋಟ. ಘಮ ಘಮದ ಮಲ್ಲಿಗೆಯು ನಲಿ ನಲಿವ ಸಂಪಿಗೆಯು, ಘಮ ಘಮದ ಮಲ್ಲಿಗೆಯು ನಲಿ ನಲಿವ ಸಂಪಿಗೆಯು. ಹಾಡುತ್ತಲೇ ಗಂಧ ಹರಡುತ್ತಲೇ ಕಣ್ಣಿಗೆ ಹಬ್ಬ ತಂದಿದೆ ಈ ನೋಡು, ಕಣ್ಣಿಗೆ ಹಬ್ಬ ತಂದಿದೆ ಈ ನೋಡು. ಎಂತ ದಿವ್ಯ ಭವ್ಯ ನೋಟ, ದೇವ ಸೃಷ್ಟಿಯ ನ್ಯಾಟ, ಮನವನ್ನು